ಆಪ್ಷನ್ ಟ್ರೇಡಿಂಗ್ ಅನ್ನೋದು ಫಸ್ಟ್ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇರ್ಲಿಲ್ಲ. ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ರು. ಸೊ ನನಗ್ ಲಾಭ ಆಗ್ಬೇಕು, ಇಲ್ಲ ನಿಮಗ್ ಲಾಭ ಆಗ್ಬೇಕು. ನಾನ್ ಗೆದ್ದೆ, ನೀವು ಸೋತ್ರಿ, ಇಷ್ಟೇ ವಿಷಯ. ಓಕೆ, ಈಗ ನನಗೊಂದು ಸ್ಮಾಲ್ ಡೌಟ್ ಸರ್. ಇಲ್ಲಿ ನಮಗೆ ಗೆಸ್ ಮಾಡಕ್ ಆಗ್ತಾ ಇಲ್ಲ, ಏನಾಗುತ್ತೆ ಮಾರ್ಕೆಟ್ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈಗ ನಾನೀಗ ಕೇಳೋದು ಸರ್, ಈಗ ನಾನ್ ಯಾವ ಸೈಡ್ ಅಲ್ಲಿ ನಿಲ್ಬೇಕು? ಇದು ಹೇಗೆ ನಾನೀಗ ಡಿಸೈಡ್ ಮಾಡೋದು? ಸೆಲ್ ಮಾಡೋನ್ ಹತ್ರ ಅಸೆಟ್ ಇರ್ಬೇಕಲ್ಲ. ಅಸೆಟ್ ಇರ್ಬೇಕು, ಹೌದು. ಈಗ ನನ್ನ ಹತ್ರ ಜಾಗನೇ ಇಲ್ದಿದ್ರೆ ಸೆಲ್ ಮಾಡೋದು ಹೇಗೆ? ಹೌದು, ಅಸೆಟ್ ಬೇಕು, ಕರೆಕ್ಟ್. ಅಸೆಟ್ ಎಲ್ಲಿಂದ ಬರ್ಬೇಕು? ವ್ಯಾಲ್ಯೂ ಇರೋನು ಬೇಕು. ಏನು ಬರ್ಲಿಲ್ಲ ಅಂದ್ರೆ ಕೊಟ್ಟ ಅಡ್ವಾನ್ಸ್ ಎಲ್ಲ ಲಾಸ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಅವನು ಮಾಡೋನಷ್ಟು ಆಲೋಚನೆ ಮಾಡಿ ಮಾಡ್ಬೇಕು. ಇಲ್ಲಿ ಹೌದಾ, ಇಲ್ಲಿ ಬರೋದು ಹೌದಾ, ಇಲ್ಲಿ ಆಲೋಚನೆ ಮಾಡಿ ಮಾಡ್ಬೇಕು. ಈಗ ಜನ ಹೇಗೆ ಅಂತ ಹೇಳಿದ್ರೆ ಈ ತರ ವಿಚಾರಗಳನ್ನ ತುಂಬಾ ಡೀಪ್ ಆಗಿ ಹೋಗ್ದೇನೆ ಯಾವ್ದೋ ಎಲ್ಲೋ ಒಂದು ಬರೋ ಮಾಹಿತಿನ ನೋಡ್ತಾರೆ. ಈಗ ಮಾರ್ಕೆಟ್ ಬೆಳಗಿನ ಸಂಜೆ ಒಳಗೆ ಏನಾರು ಒಂದು ಆಗುತ್ತೆ. ಇವ್ರಿಗೇನ್ ಡ್ಯಾಮೇಜ್ ಆಗಲ್ಲ, ಇವ್ರಿಗೇನ್ ಡ್ಯಾಮೇಜ್ ಆಗಲ್ಲ. ಇವ್ರು ಸರಿ ಆಗ್ತಾರೆ 50 ಜನ, ಇಲ್ಲ ಇವ್ರ 50 ಜನ ಕರೆಕ್ಟ್ ಆಗ್ತಾರೆ. ಲಾಭ ಬಂದ್ರೆ ನನಗ್ ಕೊಡ್ಬೇಕು, ಹೌದು. ಲಾಸ್ ಆದ್ರೆ ಇವನೇನ್ ಕೊಡಲ್ಲ, ಅದು ನಿಮಗೆ. ಈಗ ನೀವ್ ಹೇಳಿದ ಇಷ್ಟು ಪಾಯಿಂಟ್ ನ ಕೇಳಿಸ್ಕೊಂಡು ಸ್ಟಡಿ ಮಾಡಿ ಮಾಡೋನ ಆತರ ಹೋಗಕ್ ಆಗಲ್ಲ. ನಾನು ಅವಾಗ 1% ಹೇಳಿದ್ದೆ. ಹೌದು ಸರ್. ಆಪ್ಷನ್ಸ್ ಅಲ್ಲಿ ನಿಮಗೆ ಪರ್ ಡೇ 5% ಗ್ಯಾರಂಟಿ. ಓ, ಎಂತವ್ರು ಬೇಕಿದ್ರು ಮಾಡಬಹುದು. 5% ಗ್ಯಾರಂಟಿ. 100% ಮಾಡೋ ಮಗ ಒಳ್ಳೇದಾಗತ್ತೆ, ಬಟ್ ಕಲ್ತು ಮಾಡು. ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೋಸ್ಟಲ್ ಟ್ರೇಡರ್ಗೆ ಸ್ವಾಗತ. ಸೊ ಇವತ್ತಿನ ಟಾಪಿಕ್ ವೈಡ್ ಓಪನ್ ಟಾಪಿಕ್ ಅಂಡ್ ಒಂಥರ ಬೋರಿಂಗ್ ಟಾಪಿಕ್ ಅಂತಾನು ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಆದಾಗ ಹಂಗೆ ಡ್ರೈ ಸಬ್ಜೆಕ್ಟ್, ಅದು ಹಿಂಗೆ ಕಣ್ಣು ಎಳೆಯುತ್ತೆ. ಅದಕ್ಕೆ ನಾವು ಸ್ವಲ್ಪ ಓಪನ್ ಅಪ್ ಆಗಿರುವ ಅಂತ ಹೇಳಿ ಓಪನ್ ಎನ್ವೈರ್ಮೆಂಟ್ ಅಲ್ಲಿ ಬಂದು ಕೂತ್ಕೊಂಡು ಮಾತಾಡ್ತಾ ಇದೀವಿ. ಸೊ ಇದು ತುಂಬಾ ಇಂಟ್ರೆಸ್ಟಿಂಗು. ನೀವು ತಮ್ಮನೇಲಿ ನೋಡ್ಕೊಂಡೇ ಬಂದಿದ್ದೀರಿ. ತಿರ್ಗಾ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡುವಂತ ಅವಶ್ಯಕತೆ ಇಲ್ಲ, ನಿಮಗ್ ಗೊತ್ತಿದೆ. ಸೊ ಡೈರೆಕ್ಟ್ ಆಗಿ ನಾವು ಟಾಪಿಕ್ ಹೋಗೋಣ. ರವಿ ಸರ್ ನಾವ್ ಇನ್ನೂ ವಾಪಸ್ ಕಳ್ಸಿಲ್ಲ. ಅವ್ರದ್ದು ಡೌಟ್ಸ್ ನೆಲ್ಲ ಕ್ಲಿಯರ್ ಮಾಡಿಯೇ ವಾಪಸ್ ಕಳ್ಸೋದು ಅಂತ ತೀರ್ಮಾನ ಮಾಡಿ ಅವ್ರು ನಮ್ಮೊಟ್ಟಿಗೆ ಇದ್ದಾರೆ. ಸೊ ಅವ್ರು ಇನ್ನೂ ಸ್ವಲ್ಪ ಡೌಟ್ಸ್ ಗಳಿದೆ, ಅದ ಲಿಸ್ಟ್ ಅನ್ನೆಲ್ಲ ಬರ್ದಿಟ್ಕೊಂಡಿದ್ದಾರೆ. ಸೊ ಅದನ್ನೆಲ್ಲ ಒಂದೊಂದಾಗಿ ಪುಟಪ್ ಮಾಡ್ಕೊಂಡು ಅದನ್ನ ಕ್ಲಿಯರ್ ಮಾಡ್ತಾ ಇದೀವಿ. ಸೊ ಈ ಸೀರೀಸ್ ಅನ್ನ ಡೈರೆಕ್ಟ್ ಆಗಿ ಬಂದು ನೋಡೋರಿದ್ರೆ ನೀವು ಫಸ್ಟ್ 2 ಎಪಿಸೋಡ್ ಅನ್ನ ನೋಡ್ಕೊಂಡ್ ಬನ್ನಿ. ಎಪಿಸೋಡ್ 1, ಎಪಿಸೋಡ್ 2 ನೋಡ್ಕೊಂಡ್ ಬನ್ನಿ. ಯಾಕೆಂದ್ರೆ ಅದೆರಡು ನೋಡ್ಲಿಲ್ಲ ಅಂತ ಆದ್ರೆ ಇದ್ರಲ್ಲಿ ನಿಮಗೆ ಏಕ್ದಮ್ ಒಂದು ಹೈಯರ್ ಲೆವೆಲ್ ಬಂದಂಗ ಆಗುತ್ತೆ. ತಿರ್ಗಾ ಎಲ್ಲ ಬೌನ್ಸ್ ಬ್ಯಾಕ್ ಆಗುತ್ತೆ, ತಲೆಯಿಂದ ಬೌನ್ಸ್ ಬ್ಯಾಕ್ ಆಗುತ್ತೆ. ಅದಾಗೋದು ಬೇಡ. ಸೊ ನೀವು ಅದಕ್ಕೆ ಫಸ್ಟ್ 2 ನೋಡಿ ಬಂದ್ರೆ ನೀವು ಅದು ಪ್ರಿಪೇರ್ಡ್ ಆಗಿ ಬಂದಿರ್ತೀರಿ. ಸೊ ಅದರಿಂದಾಗಿ ನಂತರ ನೀವು ಇದು ಮಾಡಿದಾಗ ನಿಮಗೆ ಒಂದ್ ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ ಅನ್ನೋದು ನಮ್ಮ ಒಂದು ಅನಿಸಿಕೆ. ಮತ್ತೆ ಇಷ್ಟ ಆದವರು ಒಂದು ಲೈಕ್ ಅನ್ನು ಕೊಡಿ, ಕಮೆಂಟ್ಸ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಗಳ ಜೊತೆಗೆ ಶೇರ್ ಮಾಡಿ. ಸೊ ದಟ್ ಅವರು ಸ್ವಲ್ಪ ಇದ್ರ ಬಗ್ಗೆ ವಿಚಾರಗಳನ್ನ ತಿಳ್ಕೊಳ್ಳಿ. ಏನಂದ್ರೆ ನಾಲೆಜ್ ನಾವು ಕೊಟ್ಟಷ್ಟು ಬೆಳೆಯುತ್ತೆ ಜಾಸ್ತಿ. ನಾಲೆಜ್ ನಾವು ಇಟ್ಕೊಬಾರ್ದು. ಲಕ್ಷ್ಮಿನೂ ಅಷ್ಟೇ, ವಿದ್ಯೆನೂ ಅಷ್ಟೇ, ಕೊಟ್ಟಷ್ಟು ಬೆಳೆಯುತ್ತೆ. ಸೊ ಈಗ ಡೈರೆಕ್ಟ್ ಆಗಿ ತುಂಬಾ ಟೈಮ್ ಡಿಲೇ ಮಾಡಿದೆ, ಡೈರೆಕ್ಟ್ ಆಗಿ ಟಾಪಿಕ್ ಹೋಗೋಣ. ರವಿ ಸರ್ ನಮಸ್ತೆ. ಸೊ ನಿಮ್ಮ ಡೌಟ್ಸ್ ನೆಲ್ಲ ಕ್ಲಿಯರ್ ಮಾಡ್ತಾ ಬರ್ತಾ ಇದೀವಿ. ಸೊ ಈಗ ನೀವು ನೆಕ್ಸ್ಟ್ ಲೆವೆಲ್ ಬಂದಿದ್ದೀರಿ ಅಂದ್ರೆ ಕಲಿತಾ ಮುಂದ್ ಬಂದಾಗ ನಾವು ಕ್ವಶನ್ಸ್ ಗಳು ತುಂಬಾ ಡೀಪ್ ಹೋಗ್ತಾ ಹೋಗುತ್ತೆ. ಸೊ ಈಗ ನೀವು ಇಂಪಾರ್ಟೆಂಟ್ ಕ್ವಶನ್ ಪಾರ್ಟ್ ಅಲ್ಲಿ ಇದ್ದೀರಿ. ಕೇಳಿ ಸರ್, ನಿಮ್ ಏನ್ ಪ್ರಶ್ನೆ? ಸರ್ ಆಕ್ಚುಲಿ ಒಳ್ಳೆ ಪ್ರಶಾಂತವಾದ ಜಾಗ, ತುಂಬಾ ಚೆನ್ನಾಗಿದೆ. ಮತ್ತೆ ಈಗ ನನ್ನಲ್ಲಿರುವಂತ ಕೆಲವು ಕ್ವಶನ್ಸ್ ಗಳು ಹೇಗೆ ಅಂತ ಹೇಳಿದ್ರೆ, ಜಸ್ಟ್ ನನಗೆ ಏನ್ ಅನ್ಸಿದೆ ನಾನು ಅದನ್ನಷ್ಟೇ ಕೇಳೋದು. ಯಾಕಂದ್ರೆ ನೀವು ಮುಂಚೆ ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದ್ರಿ ಟ್ರೇಡಿಂಗ್ ಅಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ, ಬುಲ್ ಮಾರ್ಕೆಟ್ ಅಂದ್ರೆ ಏನು, ಅದ್ ಯಾವ ರೀತಿ ವರ್ಕ್ ಆಗುತ್ತೆ, ಮಾರ್ಕೆಟ್ ಹೇಗೆ ಫ್ಲಕ್ಚುಯೇಷನ್ಸ್ ಆಗುತ್ತೆ ಅಂತ ಹೇಳಿದ್ರಿ ಸರ್. ಈಗ ಸರ್ ನಾನು ಆಕ್ಚುಲಿ ನೋಡ್ತಿರುವಾಗ ಇನ್ನೊಂದು ಪದನ ನಾನು ಅಬ್ಸರ್ವ್ ಮಾಡಿದ್ದೀನಿ, ಮತ್ತೆ ನಮ್ಮ ಸ್ನೇಹಿತರೊಬ್ರು ಮಾಡೋದನ್ನ ನಾನು ನೋಡಿದ್ದೀನಿ. ಅವ್ರು ಹೇಳ್ತಾ ಇರ್ತಾರೆ ಏನಂದ್ರೆ, ನಾನು ಇಂಟ್ರಾ ಡೇ ಅಂತ ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ವರ್ಡ್ಸ್ ಕೇಳಿದ್ದೆ, ಬಟ್ ಈ ಆಪ್ಷನ್ಸ್ ಟ್ರೇಡಿಂಗ್ ಅಂತ ಒಂದ್ ಇದೆಯಂತೆ ಸರ್. ಸೊ ಈ ಆಪ್ಷನ್ಸ್ ಟ್ರೇಡಿಂಗ್ಸ್ ಅಂದ್ರೆ ಏನ್ ಸರ್? ಆಕ್ಚುಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅದು ಯಾವ ರೀತಿ ನಮಗೆ, ಅಂದ್ರೆ ಈಗ ನಮ್ಮಂತ ಒಬ್ಬ ಬಿಗಿನರ್ಸ್ ಗೆ ಅದು ಹೆಲ್ಪ್ ಆಗುತ್ತಾ, ಅಥವಾ ಅದೇನಾದ್ರು ತುಂಬಾ ಎಕ್ಸ್ಪರ್ಟ್ ಇದ್ದವ್ರು ಅಷ್ಟೇ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಸರ್. ಕರೆಕ್ಟ್. ಆಪ್ಷನ್ ಟ್ರೇಡಿಂಗ್ ಅನ್ನೋದು ಫಸ್ಟ್ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇರ್ಲಿಲ್ಲ, ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ರು. ಅದು ಒಂದು ರೀತಿಯಲ್ಲಿ ಬಿಗ್ ಪ್ಲೇಯರ್ಸ್ ಗೋಸ್ಕರನೇ ತಂದಂತ ವಿಷಯ. ಈಗ ಏನಂತ ಹೇಳಿದ್ರೆ, ಈಗ ನೋಡಿ ಮ್ಯೂಚುವಲ್ ಫಂಡ್ಸ್ ಎಲ್ಲ ಕೇಳಿರ್ತೀರಿ, ಅಲ್ಲೆಲ್ಲರೂ ಸ್ಟಾಕ್ ಗೆ ಹಾಕಿರ್ತಾರೆ. ಸೊ ಸ್ಟಾಕ್ ಅಲ್ಲಿ ಹಾಕಿದಾಗ ಏನಾಗುತ್ತೆ, ಕೆಲವು ಸಲ ಕೆಲವು ಕಂಪನಿಗಳು ಕರೆಕ್ಷನ್ಸ್ ಬರುತ್ತೆ. ನಾನು ಅದು ಫಾಲ್ ಅಂತ ಹೇಳುದಿಲ್ಲ, ಕರೆಕ್ಷನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಮಾರ್ಕೆಟ್ ಮೇಲ್ ಹೋಗ್ತಾ ಇರ್ಬೇಕಾದ್ರೆ ಒಂದ್ಸಲಿ ಕರೆಕ್ಷನ್ ಮಾಡ್ಕೊಳಕ್ ಇಳಿಯುತ್ತೆ.
ಇಳಿದು ಮತ್ತೆ ತಿರ್ಗಾ ಮೇಲೆ ಹೋಗುತ್ತೆ. ಅದನ್ನ ಕರೆಕ್ಷನ್ಸ್ ಅಂತ ಹೇಳುದು. ಕೆಲವರು ಹೇಳ್ತಾರೆ ಡೌನ್ ಫಾಲ್ ಅಂತ. ಡೌನ್ ಫಾಲ್ ಅಲ್ಲ ಅದು. ಡೌನ್ ಫಾಲ್ ಅಂದ್ರೆ ಬೀಳ್ತಾನೆ ಹೋಗೋದು ಡೌನ್ ಫಾಲ್. ಇದು ಮೇಲೆ ಹೋಗಿದ್ದು ಒಂದು ಕರೆಕ್ಷನ್ ಬಂದು ಮತ್ತೆ ತಿರ್ಗಾ ಮೇಲೆ ಹೋಗುತ್ತೆ ಮಾರ್ಕೆಟ್. ಈ ಕರೆಕ್ಷನ್ಸ್ ಪೀರಿಯಡ್ ವರೆಗೂ ಅವರ ಸ್ಟಾಕ್ಸ್ ಅನ್ನ ಹೋಲ್ಡ್ ಮಾಡಿ ಇಟ್ಕೊಬೇಕು. ಯಾರು ಮ್ಯೂಚುವಲ್ ಫಂಡ್ಸ್ ಅವರು. ಯಾಕೆಂದ್ರೆ ಅದು ಒಳ್ಳೆ ಪರ್ಫಾರ್ಮಿಂಗ್ ಸ್ಟಾಕ್. ಈಗ ಅವರೊಂದು 100 ರೂಪಾಯಿ ತಕೊಂಡಿರ್ತಾರೆ, ಅದೊಂದು 300 ರೂಪಾಯಿವರೆಗೆ ಹೋಗಿರುತ್ತೆ. ಅವ್ರು ಸೇಲ್ ಮಾಡಲ್ಲ, ಒಳ್ಳೆ ಪರ್ಫಾರ್ಮಿಂಗ್ ಸ್ಟಾಕ್. ಸೊ ಅದೇನಾಗುತ್ತೆ, ಅದಕ್ಕೊಂದು ಕರೆಕ್ಷನ್ಸ್ ಗೆ ಅಂತ ಹೇಳಿ ಒಂದು 150, 175, 200 ರೂಪಾಯಿವರೆಗೆ ಬರೋಂಗಿರುತ್ತೆ. ಆದ್ರೆ ಅವ್ರಿಗೆಲ್ಲ 125 ರೂಪಾಯಿ ಲಾಸ್ ಆದಂಗ ಆಗುತ್ತೆ. ಅದು ಲಾಸ್ ಅಂತ ಥಿಂಕ್ ಮಾಡಿ ಅವ್ರು ಏನಾದ್ರು ಅಲ್ಲಿ ಕ್ಲೋಸ್ ಅಪ್ ಮಾಡಿದ್ರೆ ಅವ್ರು ಮತ್ತೆ ತಿರ್ಗಿ ಆ ರೇಟಿಗೆ ತಗೊಳಲ್ಲ, 100 ರೂಪಾಯಿಗೆ ಸಿಗಲ್ಲ ಮತ್ತೆ ಆ ಸ್ಟಾಕ್. ಸೊ ದಟ್ ಅವ್ರು ಮಿಸ್ ಮಾಡ್ದಂಗ ಆಗುತ್ತೆ. ಸೊ ಅವ್ರಿಗೆ ಅದು ಮ್ಯಾನೇಜ್ ಮಾಡ್ಬೇಕು. ಈ ಕಡೆ ಅದನ್ನ ಬಿಡ್ಲೂಬಾರ್ದು, ಅದೇ ಲಾಸ್ ಅನ್ನ ಕವರ್ ಮಾಡ್ಬೇಕು. ಅದಕ್ಕೆ ಅಂತ ಹೇಳಿ ಅವರು ಆಪ್ಷನ್ಸ್ ಅನ್ನೋದ ಒಂದು ಸ್ಟ್ರಾಟಜಿಯನ್ನ ಕ್ರಿಯೇಟ್ ಮಾಡೋದು. ಆಪ್ಷನ್ ಅನ್ನೋದು ಏನಂತ ಹೇಳಿದ್ರೆ ಇಟ್ ಇಸ್ ಏನ್, ಅದ್ರಲ್ಲಿ ಹೆಸರಲ್ಲಿ ಹೇಳಿದಾಗ ಇಟ್ ಇಸ್ ಎನ್ ಆಪ್ಷನ್. ಅಂದ್ರೆ ನಾವು ನಿಮ್ಮೊಟ್ಟಿಗೆ ಒಂದು ಆಪ್ಷನ್ ಆಗಿ ಇಟ್ಕೊಳ್ಳೋದು. ಹೇಗೆ ಅಂದ್ರೆ ಈಗ ಉದಾಹರಣೆಗೆ ಈ ಜಾಗ ಇದೆ ಸರ್. ಈಗ ಇದು ಜಾಗ ಒಂದ್ ಸ್ವಲ್ಪ ಇಂಟೀರಿಯರ್ ಅಲ್ಲಿ ಇದೆ, ಒಂದು ಒಳಗಿರುವಂತ ಜಾಗ. ಈಗ ನಿಮಗೆ ಏನ್ ಅನ್ಸುತ್ತೆ, ಓಕೆ ಈ ಒಳಗಿರುವ ಜಾಗ ನಾನ್ ಸೇಲ್ ಮಾಡ್ತೀನಿ ಅಂತ ಹೇಳಿರ್ತೀನಿ. ನೀವು ಬರ್ತೀರಿ, ನೋಡ್ತೀರಿ ಜಾಗ ಎಲ್ಲ. ನಿಮಗೆ ಯಾರೋ ಒಬ್ರು ಹೇಳ್ತಾರೆ ಇಲ್ಲೊಂದು ಒಳ್ಳೆ ಕಾಲೇಜ್ ಬರೋದಿದೆ ಹತ್ತದಲ್ಲಿ ಅಂತ. ಅವಾಗ ನೀವು ಲೆಕ್ಕ ಹಾಕ್ತೀರಿ, ಕಾಲೇಜ್ ಬಂತಂತ ಆದ್ರೆ ಇಲ್ಲಿ ಲ್ಯಾಂಡ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಸೊ ದಟ್ ಅವಾಗ ನನ್ಗೆ ಇದು ಒಳ್ಳೆ ಲಾಭ ಕೊಡುತ್ತೆ ಅಂತ ಹೇಳಿ ನೀವು ನನ್ನ ಹತ್ರ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತೀರಿ. ಏನಂತ ಅಗ್ರಿಮೆಂಟ್ ಮಾಡ್ಕೊಳ್ತೀರಿ, ನೋಡಿ ಸರ್ ಈ ಜಾಗ ನೀವು ನನಗೇ ಕೊಡ್ಬೇಕು, ಈ ಪೀರಿಯಡ್ ಒಳಗೆ ನಿಮ್ಗೆ ದುಡ್ಡು ಕೊಡ್ತೀನಿ, ಇದು ಟೋಕನ್ ಅಡ್ವಾನ್ಸ್ ಒಂದು 10,000 20,000 ಇಟ್ಕೊಳ್ಳಿ. ನಮ್ ರೇಟು ಇದು. ಫಾರ್ ಎಕ್ಸಾಂಪಲ್ 1 ಲಕ್ಷಕ್ಕೆ ನೀವು ಈ ಜಾಗವನ್ನ ನನಗೆ ಕೊಡ್ತೀರಿ ಅಂತ ತೀರ್ಮಾನ ಮಾಡಿದಿರಿ. ಸರಿ, ನಿಮಗೆ ಟೋಕನ್ ಅಡ್ವಾನ್ಸ್ 10,000 ರೂಪಾಯಿ ಕೊಟ್ಟಿದ್ದೀನಿ ಅಂತ ಹೇಳಿ ನೀವು ನನಗೆ 10,000 ರೂಪಾಯಿ ಅಡ್ವಾನ್ಸ್ ಕೊಟ್ಟು ನೀವು ರಿಜಿಸ್ಟರ್ ಮಾಡ್ಕೊಳ್ಳಂಗೆ ಅಂದ್ರೆ ಅಗ್ರಿಮೆಂಟ್ ಮಾಡ್ಕೊಂಡು ಹೋಗಿದ್ದೀರಿ. ಸರಿ, ಈ ಅಗ್ರಿಮೆಂಟ್ ನಡೆದಿದೆ ಅಲ್ಲ, ಇದನ್ನ ಆಪ್ಷನ್ಸ್ ಕಾಂಟ್ರಾಕ್ಟ್ ಅಂತ ಕರೀತಾರೆ. ಈಗ ಏನಾಯ್ತು, ನೀವು ಯಾವ ಇಂಟೆನ್ಷನ್ ತಗೊಂಡಿದ್ದು, ಇಲ್ಲೊಂದು ಕಾಲೇಜ್ ಬರುತ್ತೆ, ಲ್ಯಾಂಡ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ ಅಂತ. ನಾನೇನ್ ಅನ್ಕೊಳ್ತೀನಿ, ಕಾಲೇಜ್ ಏನ್ ಬರುದಿಲ್ಲ, 1 ಲಕ್ಷ ಸಿಗೋದೇ ದೊಡ್ಡ ವಿಚಾರ, ಓಕೆ ಅಂತ ನಾನು ಒಪ್ಕೊಂಡಿರ್ತೀನಿ. ಈಗ ನಮ್ಮಿಬ್ಬರಿಗೂ ಆಪ್ಷನ್ಸ್ ಇರುತ್ತೆ, ಬರ್ಬೋದು ಕಾಲೇಜು, ಬರ್ದೇನು ಇರ್ಬೋದು. ಈಗ ಒಂದು ವೇಳೆ ಉದಾಹರಣೆಗೆ ಆಪ್ಷನ್ಸ್ ಅಲ್ಲಿ ಕಾಲೇಜ್ ಬರ್ಲಿಲ್ಲ ಅಂತ ತಕ್ಷಣ ಏನಾಯ್ತು, ಲ್ಯಾಂಡ್ ವ್ಯಾಲ್ಯೂ ಡಿಕ್ರೀಸ್ ಆಯ್ತು 100%. ಈಗ ನೀವು ನನ್ನ ಹತ್ರ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದು 1 ಲಕ್ಷ ರೂಪಾಯಿಗೆ. ಸೊ ನೀವು ಆ ಪರ್ಟಿಕ್ಯುಲರ್ ಡೇಟ್ ಅಲ್ಲಿ 1 ಲಕ್ಷ ರೂಪಾಯಿ ಕೊಡ್ಲೇಬೇಕು. ಸೊ ಈಗ ನೀವೇನ್ ಮಾಡ್ತೀರಿ, 1 ಲಕ್ಷ ರೂಪಾಯಿ ಕೊಟ್ಟು ಜಾಗ ತಕೊಂಡ್ರೆ ಜಾಗ ವರ್ತಿಲ್ಲ, ಹೋದ್ರೆ 10,000 ರೂಪಾಯಿ ಹೋಗ್ಲಿ ಅಂತ ಬಿಡ್ಬೋದು. ಇದು ನಿಮ್ಗೆ ಬಿಟ್ಟಂತ ಲಾಸ್. ನಾನು ಅವಾಗ ತಿರ್ಗಾ ಇನ್ನೊಬ್ಬರು ಪಾರ್ಟಿಗೆ ನಾನು ಕೊಡ್ತೇನೆ, ಆಯ್ತಾ. ಈಗ ಸೆಕೆಂಡ್ ಆಪ್ಷನ್, ಈಗ ಜಾಗಕ್ಕೆ ಕಾಲೇಜ್ ಬರುತ್ತೆ, ಈಗ ಲ್ಯಾಂಡ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. 1 ಲಕ್ಷ ಇದ್ದಿದ್ದು ಇದಕ್ಕೆ 2 ಲಕ್ಷ ರೂಪಾಯಿ ಆಗ್ಬೋದು. ಈಗ ನೀವು ಖಂಡಿತ ನೀವು ತಗೊಳಕ್ ರೆಡಿ ಇದ್ದೀರಿ, ನನಗ್ ಲಾಸ್. ಸೆಲ್ ಮಾಡೋನೀಗ ಮಾಡ್ತಾನ, 1 ಲಕ್ಷ ಇದ್ದಿದ್ದು ನಂಗೆ 1 ಲಕ್ಷ ರೂಪಾಯಿ ಲಾಸ್. ಅದು ಸೆಲ್ಲರ್ಸ್ ಪಾರ್ಟ್ ಆಫ್ ವ್ಯೂ ಅಲ್ಲಿ ಲಾಸ್. ಸೊ ಒಂದ ನನಗ್ ಲಾಭ ಆಗ್ಬೇಕು, ಇಲ್ಲ ನಿಮಗ್ ಲಾಭ ಆಗ್ಬೇಕು, ಇಲ್ಲ ನನಗೆ ದುಡ್ಡು ಇದು ಇನ್ಕಮ್ ಆಗ್ಬೇಕು, ಇಲ್ಲ ನಿಮಗೆ ಇನ್ಕಮ್ ಆಗ್ಬೇಕು. ಇದು ಇಬ್ಬರ ನಡುವಿನ ಇರೋ ಕಾಂಟ್ರಾಕ್ಟ್. ಇಲ್ಲಿ ಯಾರಿಗೂ ದುಡ್ಡನ್ನ, ಈಗ ಸ್ಟಾಕ್ ಮಾರ್ಕೆಟ್ ಕೈಯಲ್ಲಿ ಒಂದು 10 ಲಕ್ಷನ 10 ಕೋಟಿ ಸೂಟ್ ಕೇಸ್ ತಂದು ದುಡ್ಡು ಇಟ್ಕೊಂಡು ಇವತ್ತು ಯಾರಿಗೆಲ್ಲ ದುಡ್ಡು ಕೊಡುದು ಅಂತ ಹೇಳಿ ದುಡ್ಡು ಕೊಡಲ್ಲ. ಇದು ಝೀರೋ ಮನಿ ಗೇಮ್ ಅಂತ ಹೇಳ್ತಾರೆ ಆಪ್ಷನ್. ಅಂದ್ರೆ ನಿಮ್ಮಿಂದ ತೆಗೆದು ನನಗ್ ಕೊಡ್ಬೇಕು, ಇಲ್ಲ ನನ್ನಿಂದ ತೆಗೆದು ನಿಮಗ್ ಕೊಡ್ಬೇಕು, ಇಲ್ಲ ನಮ್ಮಿಬ್ಬರು ತಗೊಂಡು ಮೂರನೇನು ಕೊಡ್ಬೇಕು, ಇಲ್ಲ ಅವ್ರದೆಲ್ಲ ದುಡ್ಡು ತಗೊಂಡು ನಮಗ್ ಕೊಡ್ಬೇಕು. ಒಟ್ನಲ್ಲಿ ದುಡ್ಡು ಇಲ್ಲೇ ರೊಟೇಷನ್ ಆಗ್ಬೇಕು, ಬಿಟ್ರೆ ದುಡ್ಡು ಇಲ್ಲಿಂದ ಹೊರಗೆ ಹೋಗಲ್ಲ. ಸೊ ಇದನ್ನೇ ಇದ್ರಲ್ಲಿ ರೊಟೇಷನ್ ಆಗ್ತಾ ಮಾಡುವಂತ ವಿಷಯಕ್ಕೆ ಇದು ಆಪ್ಷನ್ಸ್ ಅಂತ ತಂದ್ರು. ಈ ಆಪ್ಷನ್ಸ್ ಕಂಪನಿಗಳ ಹೆಸರಲ್ಲೂ ಇದೆ, ಕಂಪನಿ ಆಪ್ಷನ್ಸ್ ಅಂತ ಹೇಳಿ ಕಂಪನಿ ವ್ಯಾಲ್ಯೂದಲ್ಲೂ ಬರ್ತದೆ. ಎರಡನೇದು ನಿಫ್ಟಿ 50 ಅಲ್ಲೂ ಇದೆ. ನಮ್ಮ ನಿಫ್ಟಿ 50 ಏನಿದೆಯೋ ಆ ನಿಫ್ಟಿ 50 ಅಲ್ಲೂ INS ಬರೋ ಅದ್ರಲ್ಲೂ ಇದೆ. ಬ್ಯಾಂಕ್ ನಿಫ್ಟಿಯಲ್ಲೂ ಆಪ್ಷನ್ಸ್ ಇದೆ, ಎಲ್ಲದಕ್ಕೂ ಇದೆ. ಅದಕ್ಕೆ ಒಂದು ಎಕ್ಸ್ಪೈರಿ ಅಂತ ಕೊಟ್ರು, ಟೈಮ್ ಅಂತ. ನಿಫ್ಟಿಗೆ 1 ವೀಕ್ ಎಕ್ಸ್ಪೈರಿ, 1 ವಾರ, ಗುರುವಾರ ಆ ಕಾಂಟ್ರಾಕ್ಟ್ ಮುಗೀತು. ಒಂದ ಬೈಯರ್ಗೆ ಇಲ್ಲ ಸೆಲ್ಲರ್ಗೆ, ಯಾರಿಗೋ ಒಬ್ರಿಗೆ ಲಾಭ ಆಗ್ಬೇಕು. ಇದು ಒಂದು ಕಾಂಟ್ರಾಕ್ಟ್ ಮುಗೀತು. ಕೆಲವು ಮಂತ್ಲಿ ಎಕ್ಸ್ಪೈರಿ, 1 ತಿಂಗಳು. ಆ 1 ತಿಂಗಳೊಳಗೆ ನಿಮಗೋ ನಮಗೋ ಮುಗೀತು. ಅದ್ರಲ್ಲಿ ನಿಮಗ್ ಲಾಭ ನಮ್ ಲಾಭ ತೀರ್ಮಾನ. ಅದು ಟೈಮ್ ಅದರಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಆಗಿರುತ್ತೆ. ಅದು ನಿಮ್ಗೆ ಆಪ್ಷನ್ಸ್ ಅನ್ನ ತಕೊಂಡಾಗ್ಲೇ ಅದ್ರಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಆಗಿರುತ್ತೆ. ಅದ್ರಲ್ಲಿ ನೀವು ಯಾವ್ದು ಅಂತ ಹೇಳಿ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ನಮಗೆ ಆಗ್ಬೋದು. ಈಗ ಇಲ್ಲಿ ಕಾಲೇಜ್ ಅನ್ನೋ ವಿಷಯ ಯಾವ್ದು
ಅಂತ ನೋಡಿದಾಗ ನಿಫ್ಟಿಗೆ ನಾವೀಗ ಜಾಗಕ್ಕಾದಾಗ ಕಾಲೇಜ್ ಅಂತ ಹೌದು ಹೇಳ್ತೀವಿ. ಹೌದು ಈಗ ಇಲ್ಲಿ ನಿಫ್ಟಿನಲ್ಲಾಗ್ಲಿ ಅಥವಾ ನೀವು ಕಂಪನಿಗಳಲ್ಲಾಗ್ಲಿ ಜಾಗ ಅನ್ನೋದೇನಂದ್ರೆ ನೀವು ತೀರ್ಮಾನ ಮಾಡಿದ ರೇಟ್ಗಿಂತ ಮೇಲೆ ಹೋಗುತ್ತಾ ಹಾ. ಇಲ್ಲ ನೀವು ತೀರ್ಮಾನ ಮಾಡಿದ ರೇಟ್ಗಿಂತ ಕೆಳಗೆ ಬರುತ್ತಾ ಅಂತ. ಈಗ ಉದಾಹರಣೆಗೆ ನಿಫ್ಟಿದು 25,000 ರೂಪಾಯಿ ರನ್ ಆಗ್ತಾ ಇದೆ. ಓಕೆ ನೀವೇನ್ ಹೇಳ್ತೀರಿ 25,000ಕ್ಕಿಂತ ಜಾಸ್ತಿ ಹೋಗುತ್ತೆ ಹ್ಮ್ ಅಂತ ತೀರ್ಮಾನ ಮಾಡ್ಕೊಂಡು ನೀವೊಂದು ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ಮಾಡ್ತೀನಿ. ಓಕೆ ನಾನೇನ್ ಹೇಳ್ತೀನಿ ಹಾ. 25,000ಕ್ಕಿಂತ ಮೇಲ್ ಹೋಗಲ್ಲ ಅಂತ ಹೇಳಿ ನಾನೊಂದು ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತೀನಿ. ಓಕೆ ನಾನು ನಿಮಗೆ ಒಂದು ಸೆಲ್ ಮಾಡಿರ್ತೀನಿ, ನೀವು ಬೈ ಮಾಡಿರ್ತೀರಿ. ಹಾ ಈಗ ನಮ್ಮಿಬ್ರದ್ದು ಪಾಯಿಂಟ್ ಎಲ್ಲಿದೆ 25,000 ಮೇಲೆ ಇದೆ. ಹೌದು ಈ ವಾರ ಮುಗಿಯೋದ್ರೊಳಗೆ ಹಾ ಮಾರ್ಕೆಟ್ ಏನಾದ್ರು 25,000ಕ್ಕಿಂತ ಮೇಲೆ ಬಂದ್ರೆ ಹಾ. ನೀವು ಗೆದ್ರಿ, ಹಾ ನಾನ್ ಸೋತೆ. ಹಾ. ಮಾರ್ಕೆಟ್ 25,000ಕ್ಕಿಂತ ಒಳಗೆ ಬಂದ್ರೆ ಹಾ. ನಾನ್ ಗೆದ್ದೆ, ಹಾ. ನೀವು ಸೋತ್ರಿ. ಹಾ. ಇಷ್ಟೇ ವಿಷಯ. ಓಕೆ ಈಗ ನನಗೊಂದು ಸ್ಮಾಲ್ ಡೌಟ್ ಸರ್. ಹಾ. ಇಲ್ಲಿ ನಮಗೆ ಗೆಸ್ ಮಾಡಕ್ ಆಗ್ತಾ ಇಲ್ಲ, ಹಾ. ಏನಾಗುತ್ತೆ ಮಾರ್ಕೆಟ್ ಅಂತ ನನಗೆ ಗೊತ್ತಾಗ್ತಿಲ್ಲ. ಸೊ ನಾನು ಫಸ್ಟ್ ನಿಮ್ಮ ಹತ್ರ ಮಾತಾಡುವಾಗ ಒಂದು ಪಾಯಿಂಟ್ ಹೇಳಿದ್ದೆ ಸರ್, ಇದೊಂದು ಗ್ಯಾಮ್ಲಿಂಗ್ ಹಾ. ಜೂಜಾಟರ ಅಂತ ಹಾ. ಕೇಳಿದ್ದೆ. ಹೌದು, ಸೊ ಅದ್ ಅಲ್ಲ ನನಗೆ Correct, ಇಲ್ಲಿ ಆ correct, ಡೌಟ್ ಈಗ correct, ಬರ್ತಾ correct, ಇರೋದು. correct. ಈಗ ನನಗೆ ಅದ್ ಹೆಂಗ್ ಪ್ರಿಡಿಕ್ಷನ್ ಮಾಡೋದು ಈಗ, ಯಾವ ಬೇಸ್ ಮೇಲೆ ನಾನು ಅನಾಲಿಸಿಸ್ ಮಾಡಬಹುದು ಸರ್? ಎಸ್, ಅದನ್ನ ಚಾರ್ಟ್ ರೀಡಿಂಗ್ ನಾವು ಹಾಗೆ ಹೇಳಿದ್ನಲ್ಲ, Okay. ನಿಮ್ಗೆ ಆ ಚಾರ್ಟ್ ರೀಡಿಂಗ್ ಅಲ್ಲಿ ನಿಮ್ಗೆ ಗೊತ್ತಾಗಿರುತ್ತೆ ಹಾ. ಮಾರ್ಕೆಟ್ ಕರೆಕ್ಷನ್ಸ್ ಅಂದ್ರೆ ಎಲ್ಲಿವರೆಗೆ ಕರೆಕ್ಷನ್ ಆಗುತ್ತೆ ಅಂತ. ಓಕೆ ನಿಮಗೆ ಇಲ್ಲಿ ಕಾಂಟ್ರಾಕ್ಟ್ ಎರಡು ರೀತಿ ಕಾಂಟ್ರಾಕ್ಟ್ ಇದೆ. ಓಕೆ ಒಂದು ಸಿ, ಹಾ. ಇನ್ನೊಂದು ಪಿ. ಹಾ. ಎರಡರಲ್ಲೂ ದುಡ್ಡು ಆಗುತ್ತೆ. ಅಂದ್ರೆ ಪ್ರೆಡಿಕ್ಷನ್ ನೀವು ಎರಡೂ ಮಾಡ್ಬೋದು. ಈಗ ಮಾರ್ಕೆಟ್ ಎಲ್ಲಿವರೆಗೆ ಕರೆಕ್ಷನ್ಸ್ ಗೆ ಫಾಲ್ ಆಗುತ್ತೆ, ಹಾ. ಈಗ 25,000 ಇದೆ, ಕರೆಕ್ಷನ್ 24,000 ಬರುತ್ತೆ ಹಾ. ಅಂತ ಪ್ರೆಡಿಕ್ಟ್ ಮಾಡೋದು ನಿಮ್ಗೆ ಇದರಲ್ಲಿ ಪುಟ್ ಆಪ್ಷನ್ ತಕೊಂಡು ಇನ್ಕಮ್ ಮಾಡಕ್ಕಾಗುತ್ತೆ. ಅದನ್ನ ಪಿ ಅಂತ ಕರೀತಾರೆ. ಓಕೆ ಮಾರ್ಕೆಟ್ 25ರಿಂದ 26ಕ್ಕೆ ಹೋಗುತ್ತೆ ಅಂತ ಪ್ರೆಡಿಕ್ಷನ್ ಮಾಡಿಯೂ ನೀವು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಅದನ್ನ ಸಿ ಅಂತ ಕರೀತಾರೆ. ಹಾ. ಎರಡನ್ನೂ ಮಾಡುವ ಅವಕಾಶ ಕೊಡುತ್ತೆ ಮಾರ್ಕೆಟ್. ಓಕೆ ಸೊ ದಟ್ ಈಗ ನಿಮ್ಗೆ ಏನಂದ್ರೆ ಕರೆಕ್ಷನ್ಸ್ ಆಗ್ತಾ ಇದೆ ಅಂತ ಗೊತ್ತು. ಹಾ. ನಿಮಗೆ ಚಾರ್ಟ್ ರೀಡಿಂಗ್ ಮಾಡಕ್ ಬಂದ್ರೆ ಹಾ. ಚಾರ್ಟ್ ರೀಡಿಂಗ್ ಅಲ್ಲಿ ನೀವು ಅದನ್ನ ಡ್ರಾಯಿಂಗ್ ಹಾಕಿ, ಕೆಲವು ಡ್ರಾಯಿಂಗ್ಸ್ ಗಳೆಲ್ಲ ಇದೆ. ಸೊ ಡ್ರಾಯಿಂಗ್ಸ್ ಹಾಕಿದಾಗ ಹಾ. ಕರೆಕ್ಷನ್ಸ್ ಯಾವ ಲೆವೆಲ್ ವರೆಗೆ ಬರುತ್ತೆ ಹಾ. ಅನ್ನೋ ಒಂದು ಅಂದಾಜು ಮೇಲೆ ಹಾ. ನೀವು ಅದನ್ನ ಕ್ಯಾಲ್ಕುಲೇಷನ್ ಮಾಡ್ತೀರಿ. ಹಾ. ಮಾರ್ಕೆಟ್ ಮೂವ್ ಆಗುದೇ ಕ್ಯಾಲ್ಕುಲೇಷನ್ ಮುಖಾಂತರ. ಓಕೆ ಯಾಕೆಂದ್ರೆ ಎಲ್ಲ ಹ್ಯೂಮನ್ಸ್ ಒಂದು ಲೆಕ್ಕಾಚಾರದ ಮೇಲೆ ನಡೀತಿರೋದು. ಓಕೆ ನಾವು ಕಂಪ್ಯೂಟರ್ ಅಂತ ಏನ್ ಹೇಳ್ತೀವೋ ಹ್ಮ್. ಅದು ಲೆಕ್ಕಾಚಾರವೇ. 0 and 1 ಲೆಕ್ಕಾಚಾರ. ಹೌದು ಅದು 0 1 ಹಾಕೊಂಡು ಕಾಂಬಿನೇಷನ್ ಮಾಡ್ಕೊಂಡು ಲೆಕ್ಕಾಚಾರ. ನೀವು ಎಲೆಕ್ಟ್ರಿಸಿಟಿ ತಕೊಳ್ಳಿ, ಅದು ಒಂದು ಲೆಕ್ಕಾಚಾರ. ಯಾವ್ದೇ ತಕೊಳ್ಳಿ, ಈ ಮೋಟಾರ್ ಸ್ಪೀಡ್ ಎಲ್ಲದಕ್ಕೊಂದು ಲೆಕ್ಕಾಚಾರ. 80 ಕಿಲೋಮೀಟರ್ ಪರ್ ಅವರ್ ಅಂತಾರೆ. ಈ ಗಾಡಿ ಇಷ್ಟು ಎಕ್ಸ್ಲೇಟರ್ ಒತ್ತಿದ್ರೆ ಇಷ್ಟು ಸ್ಪೀಡ್ ಅಲ್ಲಿ ಹೋಗ್ತಿದೆ ಅಂತ ಅದು ಇಂಟಿಮೇಟ್ ಕೊಡುತ್ತೆ. ಹ್ಮ್. ಎಲ್ಲ ಕ್ಯಾಲ್ಕುಲೇಷನ್ಸ್ ಗಳಿವೆ. ಅದೇ ತರ ಇದಕ್ಕೂ ಒಂದು ಕ್ಯಾಲ್ಕುಲೇಷನ್ಸ್ ಇದೆ. ಇದು ನೀವು ಅರ್ಥ ಮಾಡ್ಕೊಂಡಾಗ ನೀವು ಯಾವ ಕಡೆ ಇರ್ತೀರಿ ಅನ್ನೋದು ಬರ್ತದೆ. ಹಾ. ನೀವು ಪ್ರೆಡಿಕ್ಷನ್ ಕರೆಕ್ಟ್ ಆಗಿತ್ತು, ಹಾ. ಡೌನ್ ಫಾಲ್ ಆಗ್ತಾ ಇದೆ, ನೀವು ಪುಟ್ ಸೈಡ್ ಅಲ್ಲಿ ಇರ್ತೀರಾ. ಹಾ. ಇಲ್ಲ ಕರೆಕ್ಷನ್ಸ್ ಆಗ್ತಾ ಇದೆ, ಇಲ್ಲ ಮೇಲೋಗುತ್ತೆ ಅಂತ ನೀವು ಕಾಲ್ ಸೈಡ್ ಅಲ್ಲಿ ಇರ್ತೀರಾ. ಹಾ. ಅದ್ರಲ್ಲೇ ಇರೋದು ಝೀರೋ ಮನಿ ಗೇಮ್ ಅಂತ ಹೇಳಿದಾಗ ಹಾ. ಇಲ್ಲಿ ಬರುದೇ ನಾಲೆಜ್. ನಾಲೆಜ್ ಪ್ರೆಡಿಕ್ಷನ್ ಮಾಡಕ್ ಗೊತ್ತಿದ್ದವನು ಕರೆಕ್ಟ್ ಡೈರೆಕ್ಷನ್ ಅಲ್ಲಿ ಕೂತ್ರೆ ಹಾ. ಅವ ಪಾಸ್. ಓಕೆ ಗಾಳಿ ಬರೋ ಕಡೆ ಹಾ. ನಾನು ಯಾವ್ದಾರ ಒಂದು ಲೈಟ್ ವಸ್ತು ಇಟ್ರೆ ಹಾ. ಗಾಳಿ ತೇಲ್ಕೊಂಡು ಕರ್ಕೊಂಡು ಹೋಗುತ್ತೆ. ಕರೆಕ್ಟ್ ಈಗ ನಮ್ ಕೋಸ್ಟಲ್ ಅಲ್ಲಿ ನೋಡಿ, ಮೀನ್ ಹಿಡಿಯಕ್ ಹೋಗೋರು ಹೌದು ಆ ಬೋಟಿಗೆ ಇದಾಗ್ತಾರೆ, ಬಟ್ಟೆ ಹಾಕಿ ಹೌದು ಡೈರೆಕ್ಷನ್ಸ್ ಇಟ್ಕೊಂಡು ಹೋಗ್ತಾರೆ, ಗಾಳಿಲಿ ಹೋಗುವಂತ ಬೋಟ್. ಹಾ. ಅದೇನಾಗುತ್ತೆ, ಗಾಳಿ ಬರೋ ಕಡೆ ಆ ಬೋಟ್ ಇಂದ ಸ್ವಿಂಗ್ ಅನ್ನ ಇಡ್ತಾರೆ, ಹಾ. ಆಗ ಅದು ಬೋಟ್ ಅನ್ನ ಗಾಳಿ ಕರ್ಕೊಂಡು ಹೋಗುತ್ತೆ. ಕರೆಕ್ಟ್ ಇವ್ರೇನ್ ಅದಕ್ಕೆ ಎಫರ್ಟ್ ಹಾಕ್ಬೇಕಂತಿಲ್ಲ. ಗೊತ್ತಾಯ್ತು. ಅದೇ ಉಲ್ಟಾ ಇಟ್ರೆ ಬೋಟ್ನೇ ಪಲ್ಟಿ ಹೊಡಿಸುತ್ತೆ. ಅದೇ ನೀವ್ ಹೇಳೋ ಈ ವಿಷಯ ಏನಂದ್ರೆ, ನಮಗೆ ಡೈರೆಕ್ಷನ್ಸ್ ಪ್ರಾಪರ್ ಆಗಿ ನಾವು ಅದನ್ನ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಕರೆಕ್ಟ್. ನಮಗೆ ಒಂದು ಒಳ್ಳೆ ರೀತಿಯಲ್ಲಿ ಆಗಿ ನೀವು ಯಾವ ಡೈರೆಕ್ಷನ್ ಅಲ್ಲಿ ಕುತ್ಕೊಬೇಕಂತ ಗೊತ್ತಿರುತ್ತೆ. ಹಾ. ನೀವು ಸಿ ಪಿ ತಗೊಳ್ತೀರಿ, ನೀವು ಅದ್ರ ಪ್ರಕಾರದಲ್ಲಿ ಹೋಗ್ತೀರಿ. ಹೌದು. ಅಂಡ್ ಕಾಂಟ್ರಾಕ್ಟ್ ಅಲ್ಲಿ ನಿಮ್ಗೆ ಏನೆಲ್ಲ ಇನ್ವಾಲ್ವ್ ಆಗಿದೆ, ಓಕೆ ಯಾವೆಲ್ಲ ಪ್ರೀಮಿಯಂ ಅಂತ ಹೇಳ್ತಾರಲ್ಲ, ಹ್ಮ್ ಈಗ ಪ್ರೀಮಿಯಂ ಅಲ್ಲಿ ಏನೆಲ್ಲ ಇನ್ವಾಲ್ವ್ ಆಗಿದೆ ಹ್ಮ್ ಅನ್ನೋದು ಈಗ ಮೇನ್ ಆಗಿ ಬರುತ್ತೆ. ಪ್ರೀಮಿಯಂ ಹಾ. ಅದ್ರಲ್ಲೂ ಮತ್ತೆ ಈಗ ಸಿಇಪಿ ಆದ್ಮೇಲೆ ಮತ್ತೆ ಪ್ರೀಮಿಯಂ ಅಂತ ಬೇರೆ ಅಲ್ಲ, ಬರ್ತದಾ? ಸಿಪಿಗೆ ನೀವು ಕಟ್ಟಿದ್ರಲ್ಲ ಕಾಂಟ್ರಾಕ್ಟ್, ಈಗ ನೀವು ಈಗ ಅಗ್ರಿಮೆಂಟ್ ಮಾಡ್ಕೊಳ್ಳೋದು ಕಾಂಟ್ರಾಕ್ಟ್, ಅದು ಕಾಂಟ್ರಾಕ್ಟ್. ಓಕೆ ಓಕೆ ಎಷ್ಟು ರೂಪಾಯಿಯಲ್ಲಿ. ಹಾ, ಅದು ಪ್ರೀಮಿಯಂ. ಈಗ Same ನೀವು insurance ಅಡ್ವಾನ್ಸ್ ಅಲ್ಲಿ ಕೊಡೋದು, ಬಂದಾಗೆ. ಅಡ್ವಾನ್ಸ್ ಕೊಡೋದು ಅಂದ್ರೆ 10,000 ರೂಪಾಯಿ Correct. ಅಡ್ವಾನ್ಸ್. Okay. ಎಷ್ಟು ರೂಪಾಯಿ ಅಡ್ವಾನ್ಸ್, ಹಾ 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 ಅದನ್ನ ಪ್ರೀಮಿಯಂ ಅಂತ ಕರೆಯೋದು. ಓಕೆ ಎಷ್ಟು ರೂಪಾಯಿ ಅಡ್ವಾನ್ಸ್ ಅಂತ. ಹಾ. ಈಗ ಉದಾಹರಣೆಗೆ ನೀವೀಗ ಆಪ್ಷನ್ಸ್ ಬಂದು ಅದಕ್ಕೆ ವ್ಯಾಲ್ಯೂ ಇರುತ್ತೆ. ಲೈಕ್ Okay. ಆಪ್ಷನ್ಸ್ ಬಂದು 24,100 ಹಿಡಿದು 26,000 ವರೆಗೂ ಇರುತ್ತೆ. ಸರಿ. 2,000 ಪಾಯಿಂಟ್ಸ್ ವರೆಗೆ ಆಪ್ಷನ್ಸ್ ಇಟ್ಟಿರ್ತಾರೆ. ಓಕೆ ಎವ್ರಿ 50 ಪಾಯಿಂಟ್ಸ್ ಗೆ ಒಂದು ಆಪ್ಷನ್. ನಾವೀಗ
ಕಂಪನಿ ಆಪ್ಷನ್ಸ್ ಇದೆ, ಬ್ಯಾಂಕ್ ಇದೆ, ಹ್ಮ್. ನಿಫ್ಟಿ ಇದೆ, ಎಲ್ಲ ಇದೆ. ಹ್ಮ್. ನಾವೀಗ ಎಲ್ಲದನ್ನು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಈಗ ನಾವು ಫಸ್ಟ್ ಖಾಲಿ ನಿಫ್ಟಿಗೆ ಫೋಕಸ್ ಕೊಡೋಣ. ಓಕೆ. ಈಗ ನಿಫ್ಟಿನಲ್ಲಿ 24,000ದಿಂದ 26,000ವರೆಗೆ ಆಪ್ಷನ್ಸ್ ಇದೆ. ಹಾ. ಸೊ ಈಗ ಎವ್ರಿ 50 ಪಾಯಿಂಟ್ಸ್ ಒಂದು ಆಪ್ಷನ್ಸ್ ಇದೆ. ಓಕೆ. ಒಂದು ಆಪ್ಷನ್ಸ್ ಅಲ್ಲೂ 25ರದ್ದು ಒಂದು ಲಾಟ್ ಇದೆ. ಓ ಆತರ. ಒಂದೊಂದು ಲಾಟ್, ಒಂದು ಕಾಂಟ್ರಾಕ್ಟ್ ಅಂದ್ರೆ ಹಾ. 25 ಯೂನಿಟ್. ಓಕೆ. ನೀವು ಒಂದು ತಗೊಳಕ್ ಆಗಲ್ಲ, 25 ಸೇರಿ ಒಂದು ಬಂಚ್. ಗೊತ್ತಾಯ್ತು. ಈಗ ನೆಕ್ಸ್ಟ್ ಫ್ಯೂಚರ್ ಗೆ ಅದು 75 ಆಗ್ತಿದೆ. ಹಾ. 75 ಸೇರಿ ಒಂದು ಬಂಚ್. ಹಾ. ಆ ಬಂಚೇನೆ ತಗೊಬೇಕು. ನೀವು ಅದ್ರಲ್ಲಿ ಒಂದು ಕೊಡಿ ತಗೊಳಕ್ ಆಗಲ್ಲ. ಅವ್ರು ಆಲ್ರೆಡಿ ಎಲ್ಲ ಸೆಟ್ ಇರುತ್ತೆ. ಅಂದ್ರೆ ಲೆಕ್ಕ ಹಾಕಿದ್ದಾರೆ. ಹಾ. ಒಂದು 15 ಲಕ್ಷ ವ್ಯಾಲ್ಯೂ ಓ ಅಂತ ಲೆಕ್ಕ ಹಾಕಿ ಇಟ್ಟಿದ್ದಾರೆ. ಹಾ. ಅದನ್ನ ನೀವು ಕಾಂಟ್ರಾಕ್ಟ್ ಮಾಡಿ. ಈಗ ಈ ಜಾಗಕ್ಕೆ ವ್ಯಾಲ್ಯೂ ಗೊತ್ತಾಯ್ತು, 15 ಲಕ್ಷ. ಗೊತ್ತಾಯ್ತು, ಈಗ ಅರ್ಥ ಆಯ್ತು ನನಗೆ. ಈ 15 ಲಕ್ಷಕ್ಕೆ ಹೌದು. ನಾವು ಒಂದು ಕಾಂಟ್ರಾಕ್ಟ್ ಮಾಡ್ತಿದ್ದೀವಿ. ಎಷ್ಟು ರೂಪಾಯಿ ಅಡ್ವಾನ್ಸ್ ಕೊಟ್ಟು? ಅದು ಅದು ಪ್ರೀಮಿಯಂ ಅಲ್ಲಿ ಬರುತ್ತೆ. Okay. ಆ ಪ್ರೀಮಿಯಂ 120 ರೂಪಾಯೋ, 50 ರೂಪಾಯೋ, ಹಾ. 20 ರೂಪಾಯೋ, ಹಾ. 100 ರೂಪಾಯೋ ಎಲ್ಲ ಇರುತ್ತೆ. ಹಾ. ಈಗ ನೀವೀಗ ಅಡ್ವಾನ್ಸ್ ಕೊಟ್ರಿ. ನನಗೆ ಆಗಿನ ಎಕ್ಸಾಂಪಲ್ಸ್ ಅನ್ನೇ ತಗೊಳ್ತಾ ಹೌದು, ಹೋಗೋಣ. ಅಡ್ವಾನ್ಸ್ ಕೊಟ್ಟೆ. ನೀವೀಗ ಅಡ್ವಾನ್ಸ್ 10,000 ಕೊಟ್ರಿ. ಹಾ. ನಿಮಗ್ ರಿಸ್ಕ್ ಎಷ್ಟು? 150 ರೂಪಾಯಿನ 120? ಅಲ್ಲ, ಈಗ ನೀವು 10,000 ರೂಪಾಯಿ ಅಡ್ವಾನ್ಸ್ ಕೊಟ್ರಿ, 10,000 ರೂಪಾಯಿ ರಿಸ್ಕ್. 10,000 ರೂಪಾಯಿ ರಿಸ್ಕ್. Okay. ನೀವು ಬೇಡ ಅಂತ ಬಿಟ್ರೆ ಎಷ್ಟು ಲಾಸ್ ಆಗುತ್ತೆ? 10,000 ರೂಪಾಯಿ ಲಾಸ್ ಆಗುತ್ತೆ. ಕರೆಕ್ಟಾ? ಹಾ. ಇದು ಆಪ್ಷನ್ ಬೈಯಿಂಗ್ ಇರೋನಿಗೆ ಅಷ್ಟೇ ಲಾಸ್. ಬೈಯಿಂಗ್ ಅಲ್ಲಿ ಇರೋನಿಗೆ. ಓಕೆ. ನೀವೀಗ 100 ರೂಪಾಯಿ ಕೊಟ್ಟು ತಕೊಂಡ್ರಿ ಅಂತಾದ್ರೆ ಹಾ. ನಿಮಗ್ ರಿಸ್ಕ್ ಎಷ್ಟು? 100 ರೂಪಾಯಿ 100 ರೂಪಾಯಿ ಮಾತ್ರ. ಹೋದ್ರೆ 100 ರೂಪಾಯಿನೂ ಹೋಯ್ತು. ಯಾವತ್ತು ಬೈ ಮಾಡೋನೆ ಕಾಂಟ್ರಾಕ್ಟ್ ಮಾಡೋದಲ್ಲ ಮಾಡೋದು. ಓಕೆ. ಸೊ ದಟ್ ಅವನ್ ಏನ್ ಹೇಳ್ತಾನೆ, ಒಂದು ಕಾಂಟ್ರಾಕ್ಟ್ ಕೊಟ್ಟವನಿಗೆ 100 ರೂಪಾಯಿ ಹಾ. ಬಂದ್ರೆ ನನಗೆ 100 ರೂಪಾಯಿ, ಹಾ. ಸಾರಿ ಬಂದ್ರೆ ನಂಗೆ ಲಾಭ ಜಾಸ್ತಿ, ಹಾ. ಹೋದ್ರೆ ನಂದು 100 ರೂಪಾಯಿ. ಓಕೆ. 100 ಅಂದ್ರೆ ಲಾಟ್ ಇರೋದ್ರಿಂದಾಗಿ ಅದು 2,500 ಓಕೆ. ಅಥವಾ 7,500 ಎಕ್ಸಾಂಪಲ್ ಒಂದು 10,000 ಬರುತ್ತೆ. ಓಕೆ. ಇದು ಅವನಿಗೆ ಅಷ್ಟೇ ರಿಸ್ಕ್. ಹಾ. ಆಪ್ಷನ್ ಸೆಲ್ ಮಾಡೋನಿಗೆ ರಿಸ್ಕ್ ಎಷ್ಟಿದೆ? ನಾನು ಅವಾಗ ಹೇಳ್ದಾಗೆ ಅವನಿಗೆ 1 ಲಕ್ಷ ಇದ್ದಿದ್ದು 2 ಲಕ್ಷ ಆಗ್ಬೋದು, ಹೌದು 3 ಲಕ್ಷ ಆಗ್ಬೋದು, ಹೌದು. 4 ಲಕ್ಷ ಆಗ್ಬೋದು, ಹೌದು ಗೊತ್ತಿಲ್ಲ. ಗೊತ್ತಿಲ್ಲ. ಇಟ್ ಇಸ್ ಅನ್ಲಿಮಿಟೆಡ್ ಅಂತ ಹೇಳಿದ್ರು. ಓಕೆ. ಸೊ ಅವನಿಗೆ ಎಷ್ಟು ಬೇಕಾದ್ರೂ ಲಾಸ್ ಆಗ್ಬೋದು. ಹಾ. ಅದು ಇವನಿಗೆ ಲಿಮಿಟೆಡ್ ಅಂತ ಹೇಳಿದ್ರು. ಓಕೆ. ಆದ್ರೆ ಎರಡಕ್ಕೂ ಹಾ. ನಾವು ಸ್ಟಾಪ್ ಲಾಸ್ ಅಂತ ಒಂದು ಇಡ್ತೀವಿ. ಓ ಅದು ಸ್ಟಾಪ್ Okay. ಲಾಸ್ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಲಾಸ್ ಅಂದ್ರೆ ಇದಕ್ಕಿಂತ ಕಮ್ಮಿ ನಂಗೆ ಬೇಡ ಅಂತ. ಯಾರು ಈಗ ಡಿಸೈಡ್ ಮಾಡೋದು? ಉದಾಹರಣೆಗೆ ನೀವೀಗ 1 ಲಕ್ಷ ರೂಪಾಯಿ ಅಗ್ರಿಮೆಂಟ್ ಮಾಡ್ಕೊಂಡು ಹೋಗಿ, ಹೌದು. ನಾನು 2 ಲಕ್ಷ ರೂಪಾಯಿವರೆಗೆ ಸುಮ್ನೆ ಇರ್ತೀನಿ, ಹ್ಮ್. ಪರವಾಗಿಲ್ಲ ಅಂತ. ಹ್ಮ್. 3 ಲಕ್ಷ ಆಯ್ತು ರೇಟ್. ಹ್ಮ್. ನನ್ನ ಒಳಗಿಂದ ಕುದಿಯಕ್ ಶುರು ಆಗುತ್ತೆ. ಹೌದು. ಅಯ್ಯೋ 3 ಲಕ್ಷ ಆಯ್ತಲ್ಲ ಅಂತ. ನಾನು ಅವಾಗ ಏನ್ ಮಾಡ್ತೀನಿ, ನಾನು ನಿಮ್ಗೆ ಕೊಟ್ಬಿಟ್ಟು ನಾ ಕ್ಲೋಸ್ ಮಾಡ್ತೀನಿ ಮಾರ್ರೆ, ಅಗ್ರಿಮೆಂಟ್ ಕ್ಲೋಸ್ ಮಾಡಿ 3 ಲಕ್ಷ ಆಯ್ತು, ಹೌದು ಹೋದ 10,000 ಹೋಗ್ಲಿ, ಹೌದು ನೀವು 1 ಲಕ್ಷನೇ ಕೊಟ್ಬಿಡ್ತೀನಿ, ಹೌದು ಈ ರೀತಿ ತೀರ್ಮಾನಕ್ಕೆ ಬರ್ತೀನಿ. ಹೌದು. ಯಾಕೆ ನನಗೆ ಲಾಭ ಜಾಸ್ತಿ ಕಾಣ್ತಿರ್ಬೇಕಾದ್ರೆ ಹೌದು ಅದನ್ನ ಕಟ್ ಆಫ್ ಮಾಡ್ತೀವಲ್ಲ. ಹಾ. ಬೇಡ ಅಂತ ಹೇಳಿ ಆಪ್ಷನ್ ಸೆಲ್ಲರ್, ಹಾ. ಆಪ್ಷನ್ ಬೈಯರ್ ಹಾ. ಇಬ್ರು ಕಟ್ ಆಫ್ ಮಾಡ್ತೀವಲ್ಲ. ಹಾ. ಆ ಕಟ್ ಆಫ್ ಮಾಡೋದಕ್ಕೆ ಒಂದು ಸ್ಟಾಪ್ ಇಡೋದು, ಓಕೆ ಲಾಸ್ ಅನ್ನ ತಡೆ ಕಟ್ಟುವುದಕ್ಕೆ ಹಾ. ಸ್ಟಾಪ್ ಲಾಸ್ ಅಂತ ಇಡೋಕಿದೆ. ಓಕೆ ಓಕೆ ಅದು ಇರೋಷ್ಟು ಸಮಯವರೆಗೆ ಯಾರಿಗೂ ಹಂಗೆ ಅನ್ಲಿಮಿಟೆಡ್ ಲಾಸ್ ಅಂತ ಯಾರಿಗೂ ಆಗಲ್ಲ. ಓಕೆ. ನಾವು ಎಷ್ಟು ಡಿಸೈಡ್ ಮಾಡಿರ್ತೀವಿ ಅಷ್ಟೇ ಆಗಿರುತ್ತೆ. ಅಷ್ಟೇ ಆಗಿರುತ್ತೆ. ನಾವು ಅಲ್ಲಿ ತೀರ್ಮಾನ ಮಾಡಿ ಎಕ್ಸಿಟ್ ಮಾಡ್ಕೊಂಡ್ ಬರ್ತೀವಿ. ಓಕೆ. ಅದು ಆಟೋಮೆಟಿಕ್ ಸಿಸ್ಟಮ್ ಎಂಟ್ರಿ ಮಾಡ್ಬೇಕು, ಅವತ್ತಿಂದ ಅವತ್ತಿಗೆ ಎಂಟ್ರಿ ಮಾಡ್ಬೇಕು. ಬೆಳಿಗ್ಗೆ 9 ಕಾಲಿಗೆ ನೀವು ಬಂದ್ರೆ ಸಂಜೆ 3:30ವರೆಗೆ ನೀವು ಒಂದು ಸ್ಟಾಪ್ ಲಾಸ್ ಇಡಬಹುದು. ಓಕೆ. 3:30 ನಂತರ ಬೆಳಿಗ್ಗೆವರೆಗೆ ಏನು ಇಲ್ಲ. ನಾಳೆ ಬೆಳಿಗ್ಗೆ ಮಾರ್ಕೆಟ್ ಏನಾಗುತ್ತೋ ಗೊತ್ತಿಲ್ಲ, ಅಚಾನಕ್ ಏನಾರು ಆಯ್ತಂದ್ರೆ ನಿಮ್ಗೆ ಸ್ವಲ್ಪ ಲಾಸ್ ಆಗ್ಬೋದು. ಓಕೆ. ಅದು ಬಿಟ್ಟು ತಿರ್ಗಾ ಓಪನ್ ಆಗ್ತಿದಂಗೆ ನೀವು ಒಂದು ಸ್ಟಾಪ್ ಲಾಸ್ ಇಡಬಹುದು. ಅಂದ್ರೆ ಎವ್ರಿ ಡೇ ಸ್ಟಾಪ್ ಲಾಸ್ ಇಡಬೇಕಂತ ಇಡಬೇಕು. ಇದನ್ನ ಯಾರು ಆ ಎಕ್ಸ್ಪೈರಿ ವರೆಗೆ ತಕೊಂಡ್ ಬರ್ತಾರೋ ಅವರಿಗೆ, ಒಂದು ವಾರದವರೆಗೆ ಯಾರು ಕೂತ್ಕೊಳ್ತಾರೋ ಅವರಿಗೆ. ಓಕೆ. ಇದು ಇಂಟ್ರಾಡೇ ಮಾಡೋರಿಗೆ ಬೆಳಿಗ್ಗೆ ಸಂಜೆ ಒಳಗೆ ತೀರ್ಮಾನ ಆಯ್ತು. ಇಂಟ್ರಾಡೇ ಅವತ್ತಿಂದ ಆಪ್ಷನ್ಸ್ ಅಲ್ಲಿ ಇಷ್ಟೆಲ್ಲ ವಿಷಯಗಳು. ಆಪ್ಷನ್ಸ್ ಅಲ್ಲೇ ಇಂಟ್ರಾಡೇ ಮಾಡಬಹುದು, ಆಪ್ಷನ್ಸ್ ಅಲ್ಲೇ ವೀಕ್ಲಿ ಮಾಡಬಹುದು. ಓ ಇದ್ರಲ್ಲಿ ಓಕೆ ಓಕೆ. ಆಪ್ಷನ್ಸ್ ಅಲ್ಲಿ ಇಂಟ್ರಾಡೇ ಅಂದ್ರೆ ಅವನ ಆಪ್ಷನ್ಸ್ ತಗೊಳ್ತಾನೆ, ಅದೇ ತೀರ್ಮಾನ ಸಂಜೆ ಒಳಗೆ ಮಾಡ್ತಾನೆ. ಅದೇ ಯಾವತ್ತಿನ ಮಾಡಬಹುದು ಅಥವಾ ಒಂದು ವಾರಕ್ಕೂ ಅವನು ತಗೊಂಡು ಎಕ್ಸ್ಪೈರಿ ವರೆಗೆ ಟೈಮ್ ಇದೆ. ಅವನು ಇಟ್ರೆ ಹ್ಮ್. ಆಪ್ಷನ್ ಬೈ ಅವನಿಗೆ ತಕೊಂಡಿದ್ದಷ್ಟು ಹೋಗ್ಬೋದು. ಓಕೆ. ಆಪ್ಷನ್ಸ್ ಎಲ್ಲರಿಗೆ ಎಷ್ಟು ಬೇಕಾದ್ರೂ ಆಗ್ಬಹುದು, ಓಕೆ ಅನ್ಲಿಮಿಟೆಡ್ Okay. ಇರುತ್ತೆ. ಇದು 2 ಜನಕ್ಕೂ ಲಾಸ್ ಕಟ್ಟಿಟ್ಟ ಬುತ್ತಿ. ಓಕೆ. ಆದ್ರೆ ಅವ್ರ ಅಗ್ರಿಮೆಂಟ್ ಮಾಡ್ಕೊಳ್ಳೋದಕ್ಕೆ ಪ್ರೀಮಿಯಂ ಅಂತ ಹೆಸರು. ಪ್ರೀಮಿಯಂ ಅಂತ ಹೇಳಿ ಕರೀತಾರೆ. ಆ ಪ್ರೀಮಿಯಂ ಅಲ್ಲಿ ಎಲ್ಲದೂ ಇನ್ವಾಲ್ವ್ ಆಗಿದೆ. ಟೈಮ್, ಓಕೆ. ಇಷ್ಟು ಟೈಮ್ ಒಳಗಿರುವ ಟೈಮ್ ವ್ಯಾಲ್ಯೂ ಹಾಕಿರ್ತಾರೆ. ಹ್ಮ್. ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂತ ಹೇಳ್ತಾರೆ. ಅದಕ್ಕೆ ವೇಟೇಜ್, ಓಕೆ. ಇದಕ್ಕೆ ಒಂದು ಅಡ್ವಾನ್ಸ್ ಒಂದು ವೇಟ್ ಇರ್ಬೇಕಲ್ಲ, ಓಕೆ. ಆ ಅಡ್ವಾನ್ಸ್ ನ ವೇಟೇಜ್ ಇಂಟರ್ನ್ಸಿಕ್ ವ್ಯಾಲ್ಯೂ ಅಂತ ಹೇಳ್ತಾರೆ. ಓಕೆ. ಅದಾದ್ಮೇಲಿಂದ ಅದರಲ್ಲಿ 2 ಇಂಟರ್ನ್ಸಿಕ್ ವ್ಯಾಲ್ಯೂ 2 ಸೇರಿದಾಗ ಅದು ಪ್ರೀಮಿಯಂ ಅಂತ ಆಗುತ್ತೆ. ಓಕೆ. ಇದರಲ್ಲಿ ಟೈಮ್ ವ್ಯಾಲ್ಯೂ ಅನ್ನೋದು ಕರಗುತ್ತೆ. ಯಾಕೆಂದ್ರೆ ಪ್ರಕೃತಿ ಕಾಲ ಯಾವತ್ತು ಯಾರನ್ನು ಕಾಯುವುದಿಲ್ಲ. ಹೌದು. ಬೆಳಿಗ್ಗೆ ಆದ್ರೆ ಸಂಜೆ ಆಗುತ್ತೆ, ಸಂಜೆ ಆದ್ರೆ ಬೆಳಿಗ್ಗೆ ಆಗುತ್ತೆ. ಓಕೆ. ಸೊ ಟೈಮ್ ಮೂವ್ ಆಗುತ್ತೆ. ಓಕೆ. ಆವಾಗ ಈ ವ್ಯಾಲ್ಯೂ, ಇಂಟರ್ನ್ಸಿಕ್ ವ್ಯಾಲ್ಯೂ ಏನಿತ್ತು ಅದು ಜಾಸ್ತಿಯೂ ಆಗ್ಬೋದು, ಕಮ್ಮಿಯೂ ಆಗ್ಬೋದು.
ಓಕೆ ಸರ್. ಬಿಕಾಸ್ ಟೈಮ್ ಡಿಪೆಂಡೆಂಟ್. ಟೈಮ್ ಡಿಪೆಂಡೆಂಟ್. ಸೊ ಅಲ್ಲ, ಇಷ್ಟು ವಿಚಾರಗಳು ಇದ್ರೊಳಗಡೆ ನಮಗಿದೆ ಅಂತ ಹೇಳಿದಾಗ, ಈಗ ನಾವು ಒಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ನಾವು ಟ್ರೇಡ್ ಮಾಡೋದಕ್ಕಿಂತ ಮುಂಚೆ ಇದನ್ನೆಲ್ಲ ನೋಡ್ಬೋದು ಹೇಗೆಲ್ಲ ಟೀಟಾ ವ್ಯಾಲ್ಯೂ ಕರಗ್ತಾ ಇದೆ. ಈಗ ಈಗ ಟೀಟಾ ವ್ಯಾಲ್ಯೂ. ಟೀಟಾ ವ್ಯಾಲ್ಯೂ ಟೈಮ್ ವ್ಯಾಲ್ಯೂ. ಓಕೆ ಓಕೆ ನಿಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಿಂಪಲ್ ಆಗಿ ಟೈಮ್ ವ್ಯಾಲ್ಯೂ ಅಂತ ಓಕೆ ಇಟ್ಕೊಳ್ಳಿ. ಓಕೆ. ಈಗ ಟೈಮ್ ವ್ಯಾಲ್ಯೂ, ಈಗ ಕಾಂಟ್ರಾಕ್ಟ್ ನೀವು ನೋಡ್ತೀರಿ, ಈಗ ಈ ವಾರದಲ್ಲಿ ಎಕ್ಸ್ಪೈರ್ ಆಗೋ ಕಾಂಟ್ರಾಕ್ಟ್ ಅನ್ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ, ಅಂದ್ರೆ ವಾಚ್ ಲಿಸ್ಟ್ ನೋಡುವ ಲಿಸ್ಟ್ ಓಕೆ ಹಾಕೊಂಡು ನೋಡ್ತಾ ಇರ್ತೀರಿ, ಏನಾಗುತ್ತೆ ನೋಡೋಣ ಅಂತ. ಓಕೆ 50 ರೂಪಾಯಿ ಇರುತ್ತೆ, ಓಕೆ ಹೋಗುತ್ತೆ 70-80 ರೂಪಾಯಿ ವರೆಗೆ ಹೋಗುತ್ತೆ, ತಿರ್ಗಾ ಇಳಿಯುತ್ತೆ, 30 ಆಗುತ್ತೆ, 20 ಆಗುತ್ತೆ, ಹಿಂಗಾಗುತ್ತೆ. ಕೊನೆಗೆ ಏನಾಯ್ತು, 0 ಆಯ್ತಾ ಹಾ. ಅಥವಾ ಲಾಭ ಆಯ್ತಾ? ಓಕೆ. ಇದನ್ನ ಅಬ್ಸರ್ವ್ ಮಾಡೋದಕ್ಕೆ ನಿಮ್ಗೆ ಫ್ರೀ, ಓಕೆ. ಯಾವುದೇ ರೀತಿಯ ಚಾರ್ಜಸ್ ಇಲ್ಲ. ಯಾರು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ತಿದ್ದಂಗೆ ನಿಮ್ಗೆ ನೋಡಕ್ ಅವಕಾಶ ಕೊಡ್ತಾನೆ. ಓಕೆ. ಎಲ್ಲದನ್ನು ನೋಡ್ಬೋದು, ಆಪ್ಷನ್ Okay. ಚಾರ್ಟ್ ನೋಡ್ಬೋದು, ಎಲ್ಲ ಚಾರ್ಟ್ ಇಂದ ಹಿಡಿದು ಎಲ್ಲದನ್ನು ನೋಡೋದಕ್ಕೂ ಅವಕಾಶ ಇದೆ. ಓಕೆ ಓಕೆ. ದುಡ್ಡು ಇನ್ವಾಲ್ವ್ ಆಗೋವರೆಗೂ ನೀವು ಅಬ್ಸರ್ವ್ ಮಾಡ್ತಾನೆ ಇರ್ಬೋದು. ಹಾ ಹಾ. ಎಷ್ಟಕ್ಕೆಷ್ಟು ನಾವು ಅಬ್ಸರ್ವ್ ಮಾಡಿದ್ವಿ ನಮ್ಗೆ ಅದು ಅರ್ಥ ಆಗುತ್ತೆ. ಓಕೆ. ಸೊ ಈಗ ಎಲ್ಲ ಬರೋದೇನಂದ್ರೆ ಕರೆಕ್ಷನ್ಸ್. ಈಗ ನಾ ಹೇಳಿದೆ, ಹೌದು, ಕರೆಕ್ಷನ್. ಸೊ ನಿಮ್ಗೆ ಅಲ್ಲಿ ನೋಡ್ತೀರಿ, ಒಂದು ಉದಾಹರಣೆಗೆ ಅದು ಒಂದು 50% ಕರೆಕ್ಷನ್ ಆಗುತ್ತೆ ಓಕೆ. ಅಂತ ನಿಮ್ಗೊಂದು ಅಂದಾಜಿತ್ತು. ನೀವು ಅದಕ್ಕೆ ಪ್ರಕಾರದಲ್ಲಿ ನೀವೊಂದು ಕಾಂಟ್ರಾಕ್ಟ್ ಪುಟ್ ಆಪ್ಷನ್ ಕಡೆ ಹೋಗ್ತೀರಿ. ಹೌದು ಸೊ ಅಲ್ಲಿವರೆಗೆ ಹೋಗ್ಬೇಕಾದ್ರೆ ನಾನು ಇರ್ತೀನಿ ಹೌದು. ಅಂತ ಒಂದು ನೀವು ಅಂದಾಜ್ ಆಗ್ತೀರಿ. ಓಕೆ. ಒಂದು ವೇಳೆ ಮಾರ್ಕೆಟ್ ಅಲ್ಲಿ ಹೋಗದೆ ವಾಪಸ್ ಬಂತಂದ್ರೆ ನಾನಿಲ್ಲ ಹೌದು. ಅನ್ನೋ ತೀರ್ಮಾನ ನೀವು ಮಾಡ್ಕೊಂಡೆ ಕೂತ್ಕೊಳ್ಳೋದು. ಗೊತ್ತಾಯ್ತು, Stop loss ಗೊತ್ತಾಯ್ತು, ಇಟ್ಟು ಗೊತ್ತಾಯ್ತು. ಮಾಡ್ಕೊಂಡೆ ತೀರ್ಮಾನ ಹೌದು, ಮಾಡ್ಕೊಂಡು ಕೂತು. ಹೌದು. ಸೊ ಆ ರೀತಿಯಲ್ಲಿ ಅದು ಮಾರ್ಕೆಟ್ ಮೂವ್ ಆಗ್ತಾ ಇರುತ್ತೆ. ಓಕೆ ಸೊ ಓಕೆ ನಿಮಗೆ ಅದು ಲಾಭ ಬರ್ತಾ ಇರುತ್ತೆ. ಓಕೆ. ಸೊ ಈಗ ತೀರ್ಮಾನ ಏನ್ ಬರುತ್ತೆ, ನೀವು ಯಾರು ಅಂತ. ಹೌದು. ಆಪ್ಷನ್ ಬೈಯರ, ಆಪ್ಷನ್ ಸೆಲ್ಲರ್. ಸೆಲ್ಲರ್. ಈಗ ನಾನೀಗ ಕೇಳೋದು ಸರ್, ಈಗ ನಾನ್ ಯಾವ ಸೈಡ್ ಅಲ್ಲಿ ನಿಲ್ಬೇಕು? ಇದು ಹೇಗೆ ನಾನೀಗ ಡಿಸೈಡ್ ಮಾಡೋದು? ಈಗ ಸ್ವಲ್ಪ ನಮಗೂ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತದೆ. ಈಗ ನಾನ್ ಯಾವ ಸೈಡ್ ನಿಲ್ಬೇಕು, ನಾನ್ ಹೇಗ್ ಮಾಡ್ಬೋದು ಇದನ್ನ? ಕರೆಕ್ಟ್ ಕರೆಕ್ಟ್. ಈಗ ನೋಡಿ, ಆಪ್ಷನ್ ಬೈಯಿಂಗ್ ಅನ್ನೋದೇನಂದ್ರೆ ಎಲ್ಲಾರು ಬರ್ತಾರೆ, ಕಾರಣ ಪ್ರೀಮಿಯಂ ಕಮ್ಮಿ. ಓಕೆ. 20 ರೂಪಾಯಿ 30 ರೂಪಾಯಿ ಅಂದ್ರೆ ನಾನು ಇರ್ತೀನಿ ಅಂತ ಹೇಳ್ತಾರೆ. ಹಾ. ಅದೇ ಸೆಲ್ ಮಾಡ್ಬೇಕಂದ್ರೆ 1 ಲಕ್ಷ 1.5 ಲಕ್ಷ ಬೇಕು. ಸೆಲ್ ಮಾಡೋನ್ ಹತ್ರ ಅಸೆಟ್ ಇರ್ಬೇಕಲ್ಲ sir? ಅಸೆಟ್ ಇರ್ಬೇಕು. ಹೌದು. ಈಗ ನನ್ನ ಹತ್ರ ಜಾಗನೇ ಇಲ್ದಿದ್ರೆ ಸೆಲ್ ಮಾಡೋದು ಹೇಗೆ? ಹೌದು, ಅಸೆಟ್ ಬೇಕು. ಕರೆಕ್ಟ್. ಅಸೆಟ್ ಅದು ಎಲ್ಲಿಂದ ಬರ್ಬೇಕು? ಅವನ ಹತ್ರ ಅಲ್ವಾ? ವ್ಯಾಲ್ಯೂ ಇರೋನು ಹೌದು ಇರ್ಬೇಕು. ಹೌದು. ಸೊ ಸೆಲ್ ಮಾಡೋನ್ ಹತ್ರ ವ್ಯಾಲ್ಯೂ ಇರ್ಬೇಕು, ದುಡ್ಡು ಇರ್ಬೇಕು, ಅವನ್ ಸೆಲ್ ಮಾಡ್ತಾನೆ. ಓಕೆ ಬೈ ಮಾಡೋನ್ ದುಡ್ಡು ಇಲ್ದಿರೋನೆ. ಓಕೆ. ನೀವು ಈಗ ರಿಯಲ್ ಎಸ್ಟೇಟ್ ಎಲ್ಲ ನೋಡ್ತಿದ್ರಲ್ಲ, ಬೈ ಮಾಡೋರು ದುಡ್ಡು ಇಲ್ದೇನೆ ಬೈ ಮಾಡ್ತಾರೆ. ಹೌದು. ಹೋದ್ರು ಒಂದು ಅಗ್ರಿಮೆಂಟ್ ಮಾಡಿದ್ರು, ಬಂದ್ರು, ಇನ್ನೊಬ್ಬನ ಹುಡ್ಕೊಂಡು ಹೋಗಿ ಪಾರ್ಟಿ ಹುಡುಕಿ ಕೊಟ್ರು, ಅವನ್ ಮಾರ್ತಾನೆ, ಇವನ್ ತಕೊಳ್ತಾನೆ, ಮಧ್ಯದಲ್ಲಿ ಇಟ್ಕೊಂಡು ಇವ್ರು ಚಾರ್ಜ್ ಮಾಡ್ಕೊಂಡ್ ಬರ್ತಾರೆ. ಸರಿ ಸರಿ. ಅಂದ್ರೆ ದುಡ್ಡು ಕಮ್ಮಿ ಇದ್ಕೊಂಡು ದುಡ್ಡು ಮಾಡ್ಬೋದು, ಬೈ ಮಾಡ್ಬೋದು. ಬೈ ಮಾಡೋರು. ಸೆಲ್ ಮಾಡೋನು ಇದ್ದವನಷ್ಟೇ ಸೆಲ್ ಮಾಡಕ್ಕಾಗತ್ತೆ, ಇಲ್ದವನ್ ಮಾಡಕ್ ಪ್ರಾಪರ್ಟಿ ಅಲ್ಲಿ ಸೆಲ್ ಎಂತ ಮಾಡೋದು ಆಗುದಿಲ್ಲ. Same So ಇಲ್ಲೂ. ಅಲ್ಲಿ ಇನ್ವೆಸ್ಟ್ಮೆಂಟ್ ಪಾರ್ಟ್ ಜಾಸ್ತಿ. ಓಕೆ. ನಿಮಗೆ ಒಂದು ಕಾಂಟ್ರಾಕ್ಟ್ ನೀವು ಅದನ್ನ ಸೆಲ್ ಮಾಡ್ಬೇಕಂದ್ರೆ ಕಮ್ಮಿ 1.25 ಲಕ್ಷದಿಂದ 1.5 ಲಕ್ಷ ರೂಪಾಯಿವರೆಗೆ ಹೋಗುತ್ತೆ. ಅದೇ ಕಾಂಟ್ರಾಕ್ಟ್ ಅನ್ನ ಅವನ್ ಬೈ ಮಾಡ್ಲಿಕ್ಕೆ ಒಂದು 2.5 ಸಾವಿರದಿಂದ 7.5 ಸಾವಿರ ರೂಪಾಯಿ ಆಗುತ್ತೆ. ಈಗ ರಿಸ್ಕ್ ಅಂತ ತಕೊಂಡಾಗ ಯಾರಿಗೆ ಜಾಸ್ತಿ? ಈಗ ರಿಸ್ಕ್ ತಕೊಂಡಾಗ ಆಪ್ಷನ್ ಬೈಯರಿಗೆ ರಿಸ್ಕ್ ಜಾಸ್ತಿ. ಓಕೆ. ಬೈಯರಿಗೆ ರಿಸ್ಕ್ ಜಾಸ್ತಿ. ಎಷ್ಟು ರಿಸ್ಕ್? ಅವ್ನ್ ಕಟ್ಟಿದಷ್ಟು ರಿಸ್ಕ್. 7.5 ಸಾವಿರ ರೂಪಾಯಿಗೆ 7.5 ಸಾವಿರ ರೂಪಾಯಿ ಆಡ್ ಆಗಿ ಬರ್ಬೋದು. 7.5 ಸಾವಿರಕ್ಕೆ 2.5 ಸಾವಿರ ಆಡ್ ಆಗಿ 10 ಸಾವಿರ ಆಗ್ಬೋದು. ಹೋದ್ರೆ 7.5 ಇಂದ 5 ಆಗ್ಬೋದು, ಇಲ್ಲ ಹೋದ್ರೆ 7.5 ಹೋಗ್ಬೋದು. ಇದು ಅವನಿಗೆ ರಿಸ್ಕ್. ಯಾವ ರೀತಿ ಅದು ಹೋದ್ರೆ ಈಗ ಅವನಿಗೆ ಅಗ್ರಿಮೆಂಟ್ ಮಾಡಿದ್ ಮೂವ್ಮೆಂಟ್ ಬೇಸಿಸ್. ಸೊ ಈಗ ಅವನಿಗೆ ಮೂವ್ಮೆಂಟ್ ಬೇಸಿಸ್ ಅಲ್ಲಿ ತಗೊಳ್ದಾಗ ಅವನದು ಮೂವ್ಮೆಂಟ್ ಬಂತ, ಪಾಸ್. ಅವ್ನು ಹೇಳ್ದಂಗೆ ಮಾರ್ಕೆಟ್ ಮೂವ್ ಆಯ್ತಾ, ಆ ಟೈಮ್ ಫ್ರೇಮ್ ಒಳಗ್ ಬಂತ, ಅವನ್ ಪಾಸ್. ಇಲ್ದಿದ್ರೆ ಏನಾಗುತ್ತೆ, ಅವನಿಗೆ ಅದು ಇನ್ಕಮ್ ಕೊಡಲ್ಲ. ಕರೆಕ್ಟ್. ಈಗ ಎಲ್ಲಾ ಕಡೆನೂ ಅಡ್ವಾನ್ಸ್ ಕೊಟ್ಕೊಂಡ್ ಬರ್ಬೋದು ಸರ್. 10 ಜಾಗಕ್ಕೆ ನಾ ಅಡ್ವಾನ್ಸ್ ಕೊಟ್ಕೊಂಡ್ ಬರ್ಬೋದು. ಅದ್ರಲ್ಲಿ ಏನು ವ್ಯಾಲ್ಯೂವೇ ಬರ್ದಲ್ಲ. ಜಾಗಕ್ಕೆ ಏನೋ ಒಂದು ಆಫೀಸ್ ಬರುತ್ತೆ, ಅದು ಏನೋ ಒಂದು ಕಾಲೇಜಸ್ ಬರುತ್ತೋ, ಅಥವಾ ರೈಲ್ವೆ ಟ್ರ್ಯಾಕ್ ಬರುತ್ತೋ, ಏನೋ ಒಂದು ಮಾಲ್ ಬರುತ್ತೋ, ಏನೋ ಲೆಕ್ಕ ಹಾಕೊಂಡಿರ್ತೀವಿ. ಏನು ಬರ್ಲಿಲ್ಲ ಅಂದ್ರೆ ಕೊಟ್ಟ ಅಡ್ವಾನ್ಸ್ ಎಲ್ಲ ಲಾಸ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಅವನು ಮಾಡೋನಷ್ಟು ಆಲೋಚನೆ ಮಾಡ್ಬೇಕು. ಇದು ಹೌದಾ, ಇಲ್ಲಿ ಬರೋದು ಹೌದಾ, ಇಲ್ಲಿ ಆಲೋಚನೆ ಮಾಡ್ಬೇಕು. ಆಲೋಚನೆ ತಪ್ಪಿ ಮಾಡಿದ್ರೆ ಯಾವ ಬಿಸ್ನೆಸ್ ನಡೆಯಲ್ಲ. ಅಂತದ್ರಲ್ಲಿ ಅವನೊಂದು ಆಲೋಚನೆ ಮಾಡಿ ಒಂದು ಮಾಡ್ದ ಅಂತ ಆದ್ರೆ ಅವನಿಗೆ ರಿಸ್ಕ್ ಲಿಮಿಟೆಡ್ ಇದ್ಕೊಂಡು ಮಾಡ್ತಾನೆ. ಈಗ ಸೆಲ್ ಮಾಡ್ದವನಿಗೆ ನನಗೆ ರಿಸ್ಕ್ ನಾನು ಒಪ್ಕೊಂಡಾಯ್ತು, 1.5 ಲಕ್ಷ ರೂಪಾಯಿಗೆ ನಾನು ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡಾಯ್ತು. ಈಗ ನಾಳೆ ಒಂದು ವೇಳೆ ಮಾರ್ಕೆಟ್ ಹೆವಿಯಾಗಿ ಮೇಲೆ ಮೂವ್ಮೆಂಟ್ ಆದ್ರೆ, ನನ್ನ ವಿರುದ್ಧ ದಿಕ್ಕಿಗೆ ಹೋದ್ರೆ, ನನ್ ಲೆಕ್ಕದಲ್ಲಿ ಏನು, ಇದಕ್ಕೆಲ್ಲ ಲ್ಯಾಂಡ್ಗೆಲ್ಲ ರೇಟ್ ಬರೋದಿಲ್ಲ ಅಂತ ಹೇಳಿ ನಾನು ಪ್ಲಾನ್ ಹಾಕಿರ್ತೀನಿ. ಸಡನ್ ಆಗಿ ರೇಟ್ ಬಂತು,
ಬಂತಂದಾಗ ನಾನು ಅದನ್ನ ರೆಕ್ಟಿಫೈ ಮಾಡ್ಲಿಲ್ಲ ಅಂತ ಆದ್ರೆ ಹಾ. ಆ ಟೈಮ್ ಅಲ್ಲಿ ನಾನು ಇಮಿಡಿಯೇಟ್ ಆಗಿ ಅದನ್ನ ಕ್ಲೋಸ್ ಅಪ್ ಮಾಡ್ಲಿಲ್ಲ ಅಂದ್ರೆ ಹಾ. ನನಗೆ ಲಾಸ್ ಕಟ್ಟಿಟ್ಟ ಬುತ್ತಿ. ಹೌದು ಒಂದಿದ್ದ 3 ಆಗಿ 4 ಆಗಿ 5 ಆಗಿ ಹೋಗ್ತಾನೆ ಇರುತ್ತೆ. ಹೌದು. ಕರೆಕ್ಟ್ ಅಲ್ವಾ? ಇದಕ್ಕೆ ನಾವು ಲಾಸ್ ಅಂತ ಹೇಳ್ತೀವಿ. ಓಕೆ ಓಕೆ ಓಕೆ. ಈಗ ಇದ್ರಲ್ಲಿ ಇನ್ನು ಸುಮಾರು ಡೀಪ್ ಇದೆ, ಲೈಕ್ ಎಡ್ಜಿಂಗ್ ಮಾಡೋದು ಅದೆಲ್ಲ. ಹಾ. ಈಗಲೇ ಒಮ್ಮೆಲೆ ಎಲ್ಲ ಹೇಳಿದ್ರೆ ನಿಮ್ಗೆ ಮತ್ತೆ ಟೋಟಲಿ ಅಜೀರ್ಣ ಆಗ್ಬೋದು. ಸೊ ನಾನು ಅದಕ್ಕೆ ಅದನ್ನೆಲ್ಲ ಇನ್ನು ಡೀಪ್ ಆಗಿ ಹೇಳ್ತಾ ಇಲ್ಲ. ಹಾ. ಜಸ್ಟ್ ಥಿಂಕ್ ಮಾಡಿ ಏನಂತ ಹೇಳಿದ್ರೆ, ಆಪ್ಷನ್ಸ್ ಅನ್ನೋದು ಒಂದು ಕಾಂಟ್ರಾಕ್ಟ್ ಓಕೆ. ಬಿಟ್ವೀನ್ 2 ಪಾರ್ಟೀಸ್, ಬೈಯರ್ ಅಂಡ್ ಸೆಲ್ಲರ್. ಓಕೆ. ಅವ್ರು ಏನ್ ತೀರ್ಮಾನ ಮಾಡ್ತಾರೆ, ಸೇಮ್ ವ್ಯಾಲ್ಯೂಗೆ ಹಾ. ಒಬ್ಬ ಥಿಂಕಿಂಗ್ ಜಾಸ್ತಿ ಆಗುತ್ತೆ, ಒಬ್ಬನ ಥಿಂಕಿಂಗ್ ಕಮ್ಮಿ ಆಗುತ್ತೆ ಅಂತ. ಓಕೆ ಸೊ ಇಬ್ರು ಅಗ್ರಿಮೆಂಟ್ ಮಾಡ್ತಾರೆ, ಹಾ. ಯಾರೋ ಒಬ್ರು ಗೆಲ್ಲಬೇಕು. ಓಕೆ. ಇನ್ನು ಸ್ಟಾಕ್ ಎಕ್ಸ್ಚೇಂಜ್ ಏನ್ ಮಾಡುತ್ತೆ, ಇವನ್ ದುಡ್ಡನ್ನು ತೆಗೆದು ಇವನು ಕೊಡುತ್ತೆ, ಇವನ್ ದುಡ್ಡನ್ನು ತೆಗೆದು ಇವನು ಕೊಡುತ್ತೆ. ಅಷ್ಟೇ 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 ಬಿಟ್ರೆ ಬಿಟ್ರೆ. ಕೈಯಿಂದ ಯಾರಿಗೂ ದುಡ್ಡು ತಂದು ಹಾಕುದಿಲ್ಲ. ಹೌದು. ಅದನ್ನ ನೋಡ್ಕೊಳ್ಳುತ್ತೆ, ಅದು ಮಾರ್ಕೆಟ್ ಅನ್ನ ಮ್ಯಾನೇಜ್ ಮಾಡುತ್ತೆ ಅದು. ಹ್ಮ್. ಸೊ ಅಗ್ರಿಮೆಂಟ್ ಅನ್ನು ಬ್ರೋಕರ್ ಮುಖಾಂತರ ನೀವು ದುಡ್ಡು ಹಾಕಿದ್ಮೇಲೆ ಅವ್ರು ಮ್ಯಾನೇಜ್ ಮಾಡಿ ಕೊಡ್ತಾರೆ. ಹಾ. ಸೊ ಇದ್ರ ಪ್ರಕಾರ ಹೋಗುತ್ತೆ. Okay. ಸೊ ಈಗ ಪ್ರಡಿಕ್ಷನ್ ಮೇಲೆ ಹೋಗುತ್ತೆ. ಹೌದು. ಸೊ ನಿಮ್ಮದು ಅನಿಸಿಕೆ ಕರೆಕ್ಟ್ ಆಗ್ಲಿಲ್ಲ ಅಂದ್ರೆ ಹೌದು. ನೀವು ಸ್ಟಡಿ ಅದಕ್ಕೆ ಈಗ ತುಂಬಾ ಜನ ಲಾಸ್ ಮಾಡ್ಕೊಳ್ತಿದ್ದಾರೆ ಅಂದ್ರೆ ಏನಾಗಿದೆ, ಆಪ್ಷನ್ಸ್ ಅಲ್ಲಿ ಎಷ್ಟೋ ಜನ ಖಾಲಿ ಒಂದು 500 ರೂಪಾಯಿ 1000 ರೂಪಾಯಿ ಹಾಕಿ ಅದು ಅಚಾನಕ್ ಆಗಿ ಹಾ. 5000 10,000 ಆಗಿದ್ದಿದೆ. ನಾನು ಅದೇ ಕೇಳ್ಬೇಕಂತ ಹೇಳಿ. ಈಗ ಜನ ಹೇಗೆ ಅಂತ ಹೇಳಿದ್ರೆ ಈ ತರ ವಿಚಾರಗಳನ್ನ ತುಂಬಾ ಡೀಪ್ ಆಗಿ ಹೋಗ್ದೇನೆ ಹಾ. ಯಾವ್ದೋ ಎಲ್ಲೋ ಒಂದು ಬರೋ ಮಾಹಿತಿನ ನೋಡ್ತಾರೆ, ಸೊ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇನ್ನೂ ಸರಿ ಕೆಲವೆಲ್ಲ ನಾನು ಅಬ್ಸರ್ವ್ ಮಾಡಿದ್ದೀನಿ, ನನಗೆ ಗೊತ್ತಾಗಲ್ಲ. ಕೆಲವರೆಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಮಾಡ್ತೀವಿ, ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ, ಇವತ್ತು ಇಷ್ಟು % ರಿಟರ್ನ್ಸ್ ಕೊಡ್ತೀವಿ, ಈ ತರ ಮಾಡಿಸ್ತೀವಿ ಅಂತ ಹೇಳಿ ಬಂದು ಕೂಡ ಹಾ. ಸ್ಟಾರ್ಟಿಂಗ್ provider. ಹೌದು. ಅವ್ರು ಬಿಡಿ, ಅವರು ಅಂದ್ರೆ ಅವ್ರ ಏನ್ ಗೊತ್ತಾ ಸರ್, ಈಗ ನೋಡಿ ಗರ್ಭಿಣಿಯಾದ ಹೆಂಗಸನ್ನ ಹಾ. ಯಾರೋ ಒಬ್ರ ಹತ್ರ ಹೋಗಿ ಪ್ರಶ್ನೆ ಕೇಳಕ್ ಹೋದ್ರಂತೆ, ಹಾ. ಇವಳಿಗೆ ಯಾವ ಮಗು ಆಗುತ್ತೆ ಅಂತ. ಓಕೆ. ಯಾರು ಪ್ರೆಡಿಕ್ಟ್ ಮಾಡಕ್ ಆಗಲ್ಲ ಹೌದು ಯಾವ ಮಗು ಅಂತ. ಹೌದು. ಈಗ ಅವ್ರು ಉತ್ತರ ಹೇಳ್ಬೇಕು. ಹಾ. ಸೊ ಅವ್ರು ಏನ್ ಯೋಚನೆ ಮಾಡಿದ್ರು, ಗಂಡು ಅಥವಾ ಹೆಣ್ಣು. ಹಾ. ಈಗ ಎರಡ್ರಲ್ಲಿ ಒಂದೇ ಎರಡರಲ್ಲಿ ಒಂದೇ ಆಗುದಲ್ವಾ? ಎರಡರಲ್ಲಿ ಒಂದೇ. ಈ ಟಿಪ್ಸ್ ಪ್ರೊವೈಡರ್ ಕಥೆಗಳೇನಂತ ಹೇಳಿದ್ರೆ, ಒಂದು 100 ಜನ ಇರ್ತಾರೆ ಸರ್, ಜಸ್ಟ್ ಅರ್ಥ ಮಾಡ್ಕೊಳ್ಳಿ, ಒಂದು 100 ಜನ ಇರ್ತಾರೆ. ಓಕೆ. 50 ಜನಕ್ಕೆ ಮಾರ್ಕೆಟ್ ಮೇಲೋಗುತ್ತೆ ಅಂತ ಹೇಳುದು, ಹಾ. ಇನ್ನು 50 ಜನಕ್ಕೆ ಮಾರ್ಕೆಟ್ ಕೆಳಗ್ ಬೀಳುತ್ತೆ ಅಂತ ಹೇಳುದು. ಓಕೆ. ಈಗ ಮಾರ್ಕೆಟ್ ಬೆಳಗಿನ ಸಂಜೆ ಒಳಗೆ ಏನಾರು ಒಂದು ಆಗುತ್ತೆ. ಇವ್ರಿಗೇನ್ ಡ್ಯಾಮೇಜ್ ಆಗಲ್ಲ, ಇವ್ರಿಗೇನ್ ಡ್ಯಾಮೇಜ್ ಆಗಲ್ಲ. ಇವ್ರು ಸರಿ ಆಗ್ತಾರೆ 50 ಜನ, ಇಲ್ಲ ಇವ್ರ 50 ಜನ ಕರೆಕ್ಟ್ ಆಗ್ತಾರೆ. ಓಕೆ. ಈಗ ಇವ್ರು ಹೇಳ್ದಂಗೆ ಈ 50 ಜನ ಕರೆಕ್ಟ್ ಆದ್ರು, ಹೌದು ಆಯ್ತಾ? ಈ 50 ಜನ ಏಕ್ದಮ್ ಬಿಡಲ್ಲ. ಹೌದು ಅವ್ರನ್ನೇನ್ ಹೇಳ್ತಾರೆ, ಒಂದೊಂದ್ ದಿವಸ ಮಾರ್ಕೆಟ್ ನಾವ್ ಹೇಳ್ದಂಗೆ ಹೇಳುತ್ತಾ ಸರ್, ಇಲ್ಲ ನಾಳೆ ನೋಡೋಣ ಹೌದು. ಅಂತೇಳಿ ಸಮಾಧಾನ ಮಾಡಿದ್ರು. ಈ 50 ಜನಕ್ಕೆ ಈ ಜನಗಳ ಮೇಲೆ ತುಂಬಾ ವಿಶ್ವಾಸ. ಅವ್ರಿಗೂ ಬಂದಾಯ್ತು ಬಿಡಿ. 50 ಏನ್ ಹೇಳ್ದಂಗ ಆಯ್ತು. ಹೌದು. ತಿರ್ಗಾ ನಾಳೆ ಮಾರ್ಕೆಟ್ ಓಪನ್, ಹಾ. ನಾನ್ ಅಲ್ಲಿ ಏನ್ ಮಾಡ್ತೀನಿ, ತಿರ್ಗಾ ಅಲ್ಲಿ 50 ಜನದಲ್ಲಿ 25 ಜನಕ್ಕೆ ಮೇಲ್ ಹೋಗುತ್ತೆ, ಹಾ. 25 ಜನಕ್ಕೆ ಕೆಳಗೆ ಬೀಳುತ್ತೆ. ಹಾ. ಹಾ. ತಿರ್ಗಾ ಇಲ್ಲಿ ಉಳಿದಂತವ್ರು ಇರ್ತಾರೆ, ಇಲ್ಲೂ ಡಿವೈಡ್ ಡಿವೈಡ್ ಮಾಡಿ 5 ಹೋಗುತ್ತೆ, ಹೋಗಲ್ಲ. ಒಟ್ಟು 50 ಜನ ಅಲ್ಲೆಲ್ಲ ಸಮಾನೇ ಇರ್ತಾರೆ, ಎಲ್ಲೂ ಆಚೆ ಈಗ ಏನಾದ್ರು ಒಂದ್ ಸ್ವಲ್ಪ ಜನ ಗೆಲ್ತಾರಲ್ಲ, ಗೆಲ್ಲವ್ರು 2 ಸಲ ಗೆದ್ರು, 3ನೇ ಸಲ ಗೆದ್ರು, ಅವ್ರಿಗೆ ಏನಾಗೋಗುತ್ತೆ, ಅವ್ರು ಹೇಳ್ದಂಗ ಆಗ್ತಾ ಇದೆ ಅಂತ. ಈಗ ಅವ್ರು ಬಂದ್ ಬಿಡ್ತಾರೆ ಬ್ಲೈಂಡ್ ಫೋಲ್ಡ್ ಅಲ್ಲಿ. ಆಮೇಲಿಂದ ಅಗ್ರಿಮೆಂಟ್ ಆಗುತ್ತೆ, ನಿಮ್ಮ ಪ್ರಾಫಿಟ್ ಅಲ್ಲಿ ನನಗೆ 30% ಕೊಡ್ಬೇಕು ಅಂತ. ಹೌದು. ಕಷ್ಟಪಟ್ಟು ಮಾಡೋದು ಅವನು, ಹೌದು. ಬಂಡವಾಳ ಹಾಕಿ ಮಾಡೋದು ಅವನು, ಹೌದು. ಎಲ್ಲ ಅವನು. ನಾನ್ ಕೂತಲ್ಲಿ ಖಾಲಿ ಹೇಳಿದ್ದಕ್ಕೆ 30%. ಇದು ಏನಾಗುತ್ತೆ, ಮಿಸ್ಲೀಡ್ ಆಗುತ್ತೆ. ಅವರು ಸುಮಾರು 5 ಲಕ್ಷ 10 ಲಕ್ಷ ರೂಪಾಯಿ ಎಲ್ಲ ಇನ್ವೆಸ್ಟ್ ಮಾಡಿ ಲಾಭ ಬಂದ್ರೆ ನನಗ್ ಕೊಡ್ಬೇಕು, ಹೌದು, ಕೊಡಲ್ಲ, ಅದು ನಿಮಗೆ. ಇದು ಯಾವ ರೀತಿ ಅಗ್ರಿಮೆಂಟ್ ನನಗೂ ಗೊತ್ತಿಲ್ಲ ಇದುವರೆಗೆ. ಸೊ ಇದರಿಂದಾಗಿ ಒಂದು ಮಾರ್ಕೆಟ್ ಅಲ್ಲಿ ಎಲ್ಲ ಕೋಲಾಹಲ ಸೃಷ್ಟಿ ಮಾಡಿ ಅದೇನಾಗುತ್ತೆ, ಬೈ ಹುಕ್ ಆರ್ ಹುಕ್ ಅಂದ್ರೆ ಅಕ್ಕಿ ಬಂದು ಕೊಂಬೆ ಮೇಲೆ ಕೂತ್ಕೊಳ್ಳಿಕ್ಕೂ ಕೊಂಬೆ ಮುರಿಲಿಕ್ಕೂ ಸರಿ ಆಯ್ತು ಅಂದಂಗೆ, ಕೆಲವು ಸಲ 20 ರೂಪಾಯಿದ ಆಪ್ಷನ್ಸ್ ಬೈ ಮಾಡೋದಕ್ಕೂ ಅದು 100 ರೂಪಾಯಿಗೆ ಹೋಗೋದಕ್ಕೂ ಸರಿ ಆಯ್ತು ಅಂದ್ರೆ ಅವ್ನು ನಾಳೆಯಿಂದ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾನೆ 100%. ಯಾವ ವ್ಯಕ್ತಿ ಅದೊಂದು ಅಚಾನಕ್ ಆಗಿ ದುಡ್ಡು ಬಂತು, ಅವನ್ ತಲೆಯಲ್ಲಿ ಡೈಲಿ ಅಚಾನಕ್ ಇರುತ್ತೆ. ಮತ್ತೆ ಇನ್ನೊಂದು ಸರ್, ಈಗ ನೀವ್ ಹೇಳಿದ ಇಷ್ಟು ಪಾಯಿಂಟ್ ನ ಕೇಳಿಸ್ಕೊಂಡು ಸ್ಟಡಿ ಮಾಡಿ ಮಾಡೋನ ಆತರ ಹೋಗಕ್ ಆಗಲ್ಲ. ಈಗ ನಮಗೆ ದುಡ್ಡಿದೆ, ದುಡ್ಡು ಡಬಲ್ ಆಗ್ಬೇಕು, ಈ ತರ ನಮ್ಗೆ ಯಾರಿಗೆ ಥಾಟ್ ಇರುತ್ತೆ ಅವ್ರು ಇಂತ ಶಾರ್ಟ್ ಕಟ್ ನೇ ಹುಡುಕೋದು. ನನಗೆ ಅನ್ಸುತ್ತೆ ಅವರಷ್ಟೇ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಸ್ಪ್ರೆಡ್ ಮಾಡ್ಕೊಂಡು ಹೋಗೋದು. ಯಾಕಂದ್ರೆ ಇದೊಂದು ನೀವು ಇಲ್ಲಿವರೆಗೆ ಎಕ್ಸ್ಪ್ಲೇನ್ ಮಾಡಿದ್ರಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೇನಂದ್ರೆ, ಇದಕ್ಕೆ ನಾಲೆಜ್ ಎವ್ರಿ ಡೇ ನಾವು ಅಪ್ಡೇಟ್ ಆಗ್ತಾ ಇರ್ಬೇಕು. ಮತ್ತೆ ಒಂದು ಒಳ್ಳೆ ಅಂದ್ರೆ ನಾವ್ ಏನಾದ್ರು ನಾವು ಕಲಿಬೇಕು, ಕಲ್ತವ್ರ ಜೊತೆ ನಾವ್ ಇರ್ಬೇಕು. ಸೊ ಯಾವಾಗ ಅಪ್ಡೇಟ್ ಆಗಿರ್ತೀವಿ ಅವಾಗ ನಾವು ಒಳ್ಳೆ ರೀತಿಯಲ್ಲಿ ಇದ್ರಲ್ಲಿ ಮೂವ್ ಆಗ್ಬೋದು ಅಂತ ನನಗೆ ಅನ್ನಿಸ್ತೇವೆ. ಹಾಗಾಗಿ ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿದೆ. ದಿವಸದಲ್ಲಿ 2 ದಿವಸದಲ್ಲೆಲ್ಲ ಕಲಿಯುವಂತ ವಸ್ತು ಅಲ್ಲ ಸರ್ ಇದು. ಅದೌದು. ಇದು 220 ದಿವಸಕ್ಕೆ 220 ರೀತಿಯಲ್ಲಿ ಚಾರ್ಟ್ ಆಗುತ್ತೆ. ಓಕೆ.
220 ರೀತಿ ಟೈಪ್ ಅಲ್ಲಿ ಅದು ಬರುತ್ತೆ. ಓಕೆ ಒಂದೊಂದ್ ದಿವಸ ಒಂದೊಂದು ಅನುಭವ. ಓಕೆ ಸೊ ಈಗ ಹೆಂಗೆ ನಾನು ಹೇಳೋದಂದ್ರೆ, ಯಾವಾಗ ಎಕ್ಸಾಂಪಲ್ ಕೇಳಿದಾಗ ನಾನು ಹೇಳೋದೇನಂದ್ರೆ, ಡ್ರೈವರ್ನ ಕರೀರಿ ಸರ್, ಅವ್ರಿಗೆ ಹೇಳಿ ಹಾ. ಡ್ರೈವಿಂಗ್ ಹೇಗೆ ಅನುಭವ ಹೇಳಿ ಅಂದ್ರೆ, ಹಾ. ಅವ್ರು ಏನ್ ಹೇಳ್ತಾರೆ, ಏನಿತ್ತು ಹಾ. ಕೂತ್ಕೊಂಡ ಎಕ್ಸಲೇಟರ್ ಹೊತ್ತ ಗೇರ್, ಇದ ಡ್ರೈವಿಂಗ್ ಅಲ್ಲ. ಹೌದು ಅವನಿಗೆ ಒಂದೊಂದು ದಿವಸ ಒಂದೊಂದು ಅನುಭವ ಆಗುತ್ತೆ. ಹೌದು ಮಾರ್ಕೆಟ್ ರೋಡ್ ಅಲ್ಲಿ ಹೋದಾಗ ಒಂದು ಅನುಭವ ಆಗುತ್ತೆ, ಹೌದು ಹೈವೇಲ್ ಹೋದಾಗ ಒಂದು ಅನುಭವ ಆಗುತ್ತೆ, Okay. ಸೇಮ್ ರೋಡ್ ಅಲ್ಲಿ ರಿಪೀಟ್ ಹೋದಾಗ ಒಂದೊಂದು ರೀತಿ ಅನುಭವ ಆಗುತ್ತೆ. ಹೌದು ರೋಡ್ ಸೇಮ್, ಹೌದು ಕಾರ್ ಸೇಮ್, ಹೌದು ಡ್ರೈವರ್ ಸೇಮ್, ಹೌದು ಆದ್ರೆ ಅನುಭವ ಬೇರೆ ಬೇರೆ. ಬೇರೆ ಬೇರೆ ಯಾಕಾಗುತ್ತೆ? ಥಾಟ್ ಚೇಂಜ್ ಆಗುತ್ತೆ, ಸಿಚುವೇಶನ್ ಚೇಂಜ್ ಆಗುತ್ತೆ, ಇದೆಲ್ಲ ಇನ್ವಾಲ್ವ್ ಆಗುತ್ತೆ. ಅದೇ ರೀತಿ ಓಕೆ ಟ್ರೇಡಿಂಗ್ ಇಸ್ ಎ ಜರ್ನಿ, ಓಕೆ ಇಟ್ ಇಸ್ ನಾಟ್ ಎ ಗೇಮ್. ಓಕೆ ಎಲ್ಲರೂ ಹೇಳಿದ ಅದು ಆಟ, ಹಾ. ಆಟ ಅಲ್ಲ ಇದು, ಹೌದು ಜರ್ನಿ. ತುಂಬಾ ಜನ ಅದನ್ನ ಆಟ ಅಂತ ತಿಳ್ಕೊಂಡಿದ್ದಾರೆ. ಆಟ, ಇದು ಆಟ ಅಲ್ಲ. ಹೌದು ಆಟದಲ್ಲಿ ನಿಮಗೆ ಅದು 2 ಅಪೋನೆಂಟ್ ಒಟ್ಟು ಯುದ್ಧ, ಓಕೆ ಇದು 2 ಅಪೋನೆಂಟ್ ಅಲ್ಲ, Okay. ನಾವ್ ಒಬ್ರೇ. ಹಾ. ಸೊ ಯಾಕೆಂದ್ರೆ ಅದು ಆಲ್ರೆಡಿ ಅದು ಕೊಡ್ಲಿಕ್ ರೆಡಿ ಇದೆ, ಓಕೆ ನಮಗ್ ತಕೊಳ್ಳಿಕ್ ಗೊತ್ತಿರ್ಬೇಕು. ಹೌದು ತಗೊಳಕ್ ಗೊತ್ತಿದ್ದವನು ಹೋಗಿ ತಗೊಂಡ್ ಬರ್ತಾನೆ, ಓಕೆ ಗೊತ್ತಿಲ್ದಿದ್ದವನು ಅದು ಏನು ಅಂತಾನೆ ಅರ್ಥ ಆಗಲ್ಲ. ಕರೆಕ್ಟ್ ಅಲ್ಲ? ಇದು ಜರ್ನಿ. ಹೌದು ಈ ಜರ್ನಿಯಲ್ಲಿ ಒಂದ್ ಕಡೆ ಮಾರ್ಕೆಟ್ ಸಿಗುತ್ತೆ, ಓಕೆ ಒಂದ್ ಕಡೆ ಹೈವೇ ಸಿಗುತ್ತೆ, ಓಕೆ ಒಂದ್ ಕಡೆ ಸ್ಟೇಟ್ ಹೈವೇ ಸಿಗುತ್ತೆ, ಒಂದ್ ಮಡ್ ರೋಡ್ ಸಿಗುತ್ತೆ, ಕೆಲವು ಸಲ ಸುಮ್ನೆ ಇರು ಅಂತ ಹೇಳುತ್ತೆ, ಟ್ರಾಫಿಕ್ ಜಾಮ್ ಮಾಡಿ ಕೂರ್ಸುತ್ತೆ. ಹೌದು ಎಲ್ಲದನ್ನ ಅನುಭವ ಮಾಡ್ಕೊಂಡು ಹೋಗ್ಬೇಕು ಅವನು. ಕರೆಕ್ಟ್ ಜರ್ನಿ correct. 220 ದಿವಸಕ್ಕೆ 220 ರೀತಿ ಅನುಭವ ಆಗುತ್ತೆ. ಓಕೆ ಈ ಅನುಭವನೆಲ್ಲ ಯಾರ್ ನೆನ್ಪಿಟ್ಕೊಂಡ್ ಮಾಡ್ಕೊಂಡು ಹೋಗ್ತಾನೋ ಓಕೆ ಅವನದ್ರಲ್ಲಿ ಗ್ರೋ ಆಗ್ತಾನೆ. ಕರೆಕ್ಟ್ ಸರ್ 220 ದಿವಸದ ಅನುಭವವನ್ನ ಮರಿತಾ ಬರೋನಿಗೆ ಹೌದು ನೀವ್ ಎಷ್ಟು ಪಾಠ ಮಾಡಿದ್ರು ಒಂದೇ. ಯಾಕೆಂದ್ರೆ ನೆನ್ಪು ಉಳಿಯಲ್ಲ, ಹೌದು ಅವನು ಅದು ಇವತ್ತು ನೋಡಿದ್ ನಾಳೆ ಮರ್ತೋಗುತ್ತೆ. ಹೌದು ಸೊ ಸರ್ ಆ ರೀತಿಯಲ್ಲಿ ಇದು ಆಪ್ಷನ್ಸ್ ಆಗ್ಲಿ ಯಾವ್ದೇ ಆಗ್ಲಿ ಸರ್, ಇಟ್ ಇಸ್ ಎ ವೆರಿ ಗುಡ್ ಟೈಪ್ ಆಫ್ ಇನ್ಕಮ್. ನಾನು Okay. ಅವಾಗ 1% ಹೇಳಿದ್ದೆ. ಹೌದು ಸರ್ ಆಪ್ಷನ್ಸ್ ಅಲ್ಲಿ ನಿಮಗೆ ಪರ್ ಡೇ 5% ಗ್ಯಾರಂಟಿ. ಓ ಎಂತವ್ರು ಬೇಕಿದ್ರು ಮಾಡಬಹುದು, ಹಾ, ಹಾ, 5% ಗ್ಯಾರಂಟಿ. ಹಾ ಆದ್ರೆ ಆ 5% ಮಾತ್ರ ಸಾಕು ಅನ್ನೋ ಮೈಂಡ್ ಸೆಟ್ ಬೇಕು. ಓಕೆ ಓಕೆ ಇಲ್ಲಿ ಏನಾಗ್ತಿದೆ, ಎಗೇನ್ ಗ್ರೀಡ್ ಗ್ರೀಡ್ ಅದು ಎಬ್ಸು ಬಿಡುತ್ತೆ. ಹೌದು ಆ ಗ್ರೀಡ್ ಎಬ್ಸಿದಂಗೆ ಒಂದು 5% ಅಲ್ಲ 50%, 100% ಹೋಗ್ತಾನೆ. ಹೌದು ಯಾಕಂದ್ರೆ ಕಣ್ಣು ಮುಂದೆ ಆಗಿದೆ. ಹೌದು ಈಗ ನಾವು 20 ರೂಪಾಯಿ ತಗೊಂಡಿದ್ 40 ರೂಪಾಯಿ ಆಗುತ್ತೆ, ಹೌದು ಅದು 100% ಗ್ರೋತ್. ಹೌದು ಅವನಿಗೆ 5% ಅಂದ್ರೆ ಎಷ್ಟಾಗ್ಬೇಕು? 5 ರೂಪಾಯಿ ಜಾಸ್ತಿ. 5 ರೂಪಾಯಿ ಜಾಸ್ತಿ ಅದು ಕಾಣಲ್ಲ ಕಣ್ಣಿಗೆ. ಹೌದು. ಕರೆಕ್ಟ್. ನಾವೀಗ 10 ಪಾಯಿಂಟ್ ಮೊದ್ಲೆಲ್ಲ ಹೇಳ್ತಿದ್ವಿ, ಹೌದು 10 ಪಾಯಿಂಟ್ ಈಗ ಜನ ಕಣ್ಣಿಗೆ ಕಾಣಲ್ಲ, 20, 30, 40 ಪಾಯಿಂಟ್ ಅಂತಾರೆ. ಹೌದು ದಿನಕ್ಕೆ 40 ಪಾಯಿಂಟ್ ತಕ್ಕೊಟ್ರು ಸಾಕಾಗಲ್ಲ. ಹೌದು. ಅಂದ್ರೆ ಗ್ರೀಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ ಗ್ರೀಡ್ ಜಾಸ್ತಿ ಆದಷ್ಟು ಏನಾಗುತ್ತೆ, ಅವ್ರು ಕಲಿಯೋದು ಮೈಂಡ್ ಸೆಟ್ ಬಿಟ್ಟೋಗುತ್ತೆ. ಓಕೆ ಅದು ಅವಾಗ ನೀವು ಹೇಳಿದಾಗೆ ಗ್ಯಾಮ್ಲಿಂಗ್ ಮೈಂಡ್ ಸೆಟ್ ಬರುತ್ತೆ. ಓಕೆ ಗ್ಯಾಮ್ಲಿಂಗ್ ಮೈಂಡ್ ಸೆಟ್ ಬರಬಾರ್ದು ಅಂದ್ರೆ ನೀವು ಡಿಸಿಪ್ಲಿನ್ ಅನ್ನ ಬಿಡಬಾರ್ದು. ಮೇನ್ ಅದೇ ಸರ್. ಈಗ ನಾನು ಆಕ್ಚುಲಿ ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ನಾನ್ ತಿಳ್ಕೊಂಡಿದ್ದೆ ಬೇರೆ. ಈಗ ನಾವು ತುಂಬಾ ಹೊತ್ತು ತುಂಬಾ ವಿಚಾರಗಳನ್ನ ನಾವು ಚರ್ಚೆ ಮಾಡಿದ್ವಿ. ಬಟ್ ಇವತ್ತು ಒಂದೇ ದಿನಕ್ಕೆ ನಾನೇನೋ ಇದಾಗಿದೆ, ಒಂದು ಜಸ್ಟ್ ನನಗೊಂದು ಗ್ಲಾನ್ಸ್, ಅಟ್ಲೀಸ್ಟ್ ನಾಳೆ ಯಾರಾದ್ರೂ ನನ್ನ ಹತ್ರ ಬಂದು ಕೇಳಿದ್ರೆ, ಏನ ರವಿ ಏನೋ ಮಗ ಸ್ಟಾಕ್ ಮಾರ್ಕೆಟ್ ಮಾಡ್ತಾ ಇದ್ದೀನಿ, ನಿಂದೇನಾರು ಹೇಳ್ತೀಯ ಅಂತ ಹೇಳಿದ್ರೆ 100% ಮಾಡು ಮಗ, ಒಳ್ಳೇದಾಗತ್ತೆ, ಬಟ್ ಕಲ್ತು ಮಾಡು ಅಂತ ನಾನ್ ಹೇಳ್ಬೋದು. ಹೌದು. ನಾನು ಇವತ್ತು ನಿಮ್ಮ ಹತ್ರ ಬರ್ದೇ ಇದ್ದು ಕುತ್ಕೊಂಡು ಸುಮ್ನೆ ಎಲ್ಲೋ ಯಾರೋ ಹೇಳಿದ ಮಾತು ಕೇಳಿದ್ರೆ ದಯವಿಟ್ಟು ಮರ ಅಂತ ಕೆಲಸ ಮಾಡ್ಬೇಡ ಅಂತ ಒಂದು ಆತರ ಹೇಳುವಂತ ಮನಸ್ಥಿತಿ ಇವತ್ತು ನಿಮ್ಮ ಹತ್ರ ಬಂದು ಕುತ್ಕೊಂಡು ಮಾತಾಡಿದಾಗ ನಂಗೆ Correct. ಕ್ಲಿಯರ್ ಆಗ್ತಿದೆ. ಬಟ್ ನನಗನ್ಸುತ್ತೆ ಇದು ಇನ್ನು ಸರ್ ನನಗೆ ಬೇಕಂತ ಅನ್ಸಿದಾಗ 100% ಇನ್ನು ಕೇಳಿ, ಇನ್ನೂ ಇದೆ. ಯಾವಾಗ್ಲೂ ಬರ್ತೀನಿ. ಯಾಕೆ ಅಂತ ಹೇಳಿ ನೋಡಿ, ಈಗ ನೀವು ಇನ್ನು ಮೇನ್ ಟಾಪಿಕ್ ಅಲ್ಲಿ ಬರ್ಲೇ ಇಲ್ಲ. ಓಕೆ ನೀವು ಇನ್ನು ಹೊರಗಡೆ ನಿಂತ್ಕೊಂಡು ನೋಡ್ತಿದ್ದೀರಿ. ಓಕೆ ಈಗ ಕ್ಲಾಸ್ ರೂಮ್ ಒಳಗೆ ಎಂಟ್ರಿ ಆಗಿಲ್ಲ. ಓಕೆ ಓಕೆ ಈಗ ನಿಮ್ಮ ಡೌಟ್ಸ್ ಎಲ್ಲ ನನ್ನ ಲೆಕ್ಕ ಪ್ರಕಾರದಲ್ಲಿ ಹಾ. ಔಟ್ ಆಫ್ ದ ಸಬ್ಜೆಕ್ಟ್. ಔಟ್ ಆಫ್ ದ ಸಬ್ಜೆಕ್ಟ್ ಅಂದ್ರೆ ಈಗ ಹೊರಗಿಂದ ನಾನು ಒಳಗ್ ಹೋಗ್ಲಾ ಅಂತ ಆಲೋಚನೆಯಲ್ಲಿ ಇದ್ದೀನಿ. ಹೌದು. ಈಗ ನೋಡಿ, ಈಗ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದೆ. ಸರಿ, ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ಅದ್ರೊಳಗಡೆ ಏನೇನಿದೆ ಅಂತ ಕೇಳಿದೆ, ಹಾ, ನೀವ್ ಸರಿ. ಏನೇನಿದೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ರಿ. ಹೌದು. ಮತ್ ನನ್ ಕ್ವಶನ್ ಏನಿತ್ತಂದ್ರೆ, ನೀವ್ ಹೇಳೋದ್ನೆಲ್ಲ ದುಡ್ಡಾಕೆ ನೋಡ್ಬೇಕು ಅನ್ನೋದು ಕ್ವಶನ್ ಇದ್ದಿದ್ದು. ಹಾ. ಬಟ್ ಅದನ್ನ ಯಾವ ರೀತಿ ನೋಡ್ಬೋದು ಅದೆಲ್ಲ ನಮಗೆ ಆ ಸಿಸ್ಟಮ್ ಅಲ್ಲಿ ತೋರಿಸುತ್ತೆ ಅಂತ ಹೇಳಿದ್ರೆ, ಸೊ ನನಗೆ ಒಂಥರ ಇಷ್ಟೆಲ್ಲ ಇದೆಯಾ ಅಂತ ಟ್ರೇಡಿಂಗು ಅನ್ಸಿದ್ದು. ಇದೆ. ನೀವು ಹಾ. ಪೇಪರ್ ಟ್ರೇಡಿಂಗ್ ಅಂದ್ರೆ ದುಡ್ಡು ಹಾಕ್ಬೇಕಂತಿಲ್ಲ, Okay. ಟ್ರೇಡಿಂಗ್ ಮಾಡಿದ ಅನುಭವನೇ ಬರುತ್ತೆ. ಹಾ. ನೀವು ಬೈ ಮಾಡ್ತೀರಿ, ಹಾ. ಸೆಲ್ಲು ಮಾಡ್ತೀರಿ, ಎಲ್ಲ ಸಿಸ್ಟಮ್ ಅದ್ರೊಳಗಡೆ ಇರುತ್ತೆ. ಅದರೊಳಗೆ ಇರ್ತದೆ. Okay. ಪೇಪರ್ ಟ್ರೇಡಿಂಗ್ ಓಕೆ ದುಡ್ಡು ಹಾಕ್ಲಿಕ್ಕಿಲ್ಲ, Okay. ಸುಮ್ನೆ ನೋಡುದು ಏನಾಗುತ್ತೆ ಅಂತ. ಹಾ. ಆದ್ರೆ ನಿಜ ಹೇಳ್ತೀನಿ, ಪೇಪರ್ ಟ್ರೇಡಿಂಗು ಟ್ರೇಡಿಂಗ್ ಕಲಿಯೋದಕ್ಕೆ ಈಸಿ, ಹಾ. ಸೈಕಾಲಜಿ ಎಮೋಷನ್ ಅನ್ನು ಸರಿ ಮಾಡಲ್ಲ. ಯಾಕೆ ಅಂದ್ರೆ ಹಾ. ಈಗ ದುಡ್ಡಿಗೆ ಕತ್ರಿ ಬಿದ್ದಾಗ ಮಾತ್ರ ಹಾ. ಮೈಂಡ್ ಅಲರ್ಟ್ ಆಗುತ್ತೆ. ಇಲ್ದಿದ್ರೆ ಏನಾಗುತ್ತೆ ಹೇಳಿ, ಅಲರ್ಟ್ನೆಸ್ ಬರಲ್ಲ. ಅದು ಪೇಪರ್ ಅಂತ ಆಲ್ರೆಡಿ ಗೊತ್ತಿರೋದ್ರಿಂದ ನಾವು ಅದ್ರಲ್ಲಿ ಏನ್ ಎಕ್ಸ್ಪರ್ಟ್ ಆಗಲ್ಲ. ಬರಲ್ಲ. ಈಗ ಹಾವು ಒಟ್ಟಿಗೆ ಸರಸ ಅಂತ ಹೇಳಿ ಹಾ. ನಾವೊಂದು ಪೇಪರ್ ಹಾವು ತಂದ್ರೆ ನಿಮ್ಗೆ ಗೊತ್ತದು ಪೇಪರ್ ಹಾವು ಅಂತ.
ಅದೆಲ್ಲ ಮೈಂಡ್ ಸೆಟ್. ಮೈಂಡ್ ಸೆಟ್ ಆಗೋಗಿರುತ್ತೆ, ಹಾ. ಪೇಪರ್ ಹಾವಲ್ಲ ಏನಾಗೋದಿಲ್ಲ. ಅದೇ ಹಾವು ನಿಜ ಹಾವು ಬಂದಾಗ ಮೈಂಡ್ ಅಲರ್ಟ್ ಆಗಿರುತ್ತೆ. ಅಲ್ಲ, ಅದೇ ಟೈಪ್ ಸರ್. ಪೇಪರ್ ಟ್ರೇಡಿಂಗ್ ಓಕೆ ಟ್ರೇಡಿಂಗ್ ಓಕೆ ಆ ಟ್ರೇಡಿಂಗ್ ಒಳಗ್ ಬರೋ ಮುಂಚೆ ಪೇಪರ್ ಟ್ರೇಡಿಂಗ್ ಎಷ್ಟ್ ಬೇಕಾದ್ರೆ ಮಾಡ್ಬೋದು. ಜಸ್ಟ್ ಫೀಲ್ ದಟ್ ಓಕೆ ಹಾವು ಅಂದ್ರೆ ಹಿಂಗಿರುತ್ತೆ, ಉದ್ದವಾಗಿರುತ್ತೆ, ಈ ರೀತಿ ಹರಿಯುತ್ತೆ, ಹಿಂಗಾಗುತ್ತೆ ಅನ್ನೋ ಅನುಭವ. ಅದ್ ರೈಟ್. ಅದ್ರ ನಿಜವಾದ ಹಾವಿನ ಅನುಭವವನ್ನ ನಾವ್ ಇಲ್ಲಿ ಅಟ್ಲೀಸ್ಟ್ ಒಂದು ಲಾಟ್ ಅಲ್ಲಿ ಕಮ್ಮಿ ದುಡ್ಡಲ್ಲಿ ನಾನು ಅದೇ ಕ್ವಶನ್ ಕೇಳೋಣ ಅಂತ ಬಂದೆ ಸರ್. ಈಗ ಇಲ್ಲಿ ನೀವ್ ಏನೇ ಯೂನಿಟ್ ಅಂತ ಬರುತ್ತೆ ಆಪ್ಷನ್ಸ್ ಅಲ್ಲಿ, ನಿಮಗೆ ಒಂದು ಸಿಂಗಲ್ ಅಂತ ಬರೋದಿಲ್ಲ, ಒಂದೊಂದು ಯೂನಿಟ್ ಅಂತ ಬರುತ್ತೆ. ಈಗ ನಾವು ಈಗ ಒಂದು ಸ್ಟಾರ್ಟ್ ಮಾಡುವಾಗ ಒಬ್ಬ ಮನುಷ್ಯ, ಈಗ ನೋಡಿ ಎಲ್ರು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಇನ್ಕಮ್ ಮಾಡ್ಬೇಕಂತಾನೆ ಬರೋದು, ಕಲಿತೀನಿ ಮಾಡ್ತೀನಿ ಅಂತಾನೆ ಬರೋದು. ಇಲ್ಲೆಲ್ಲ ಎಷ್ಟು ಬೇಕಾಗ್ಬೋದು ಸರ್ ಒಂದು ಏನಾದ್ರು ನೋಡಿ? ಒಂದು ಲಾಟ್ ನಿಫ್ಟಿ ಮಾಡ್ಬೇಕಾದ್ರೆ ಒಂದು ಮಿನಿಮಮ್ ಟು ಮಿನಿಮಮ್ ಒಂದು 25,000 ರೂಪಾಯಿ ಅಕೌಂಟ್ ಅಲ್ಲಿ ಇರ್ಬೇಕು. ಓಕೆ, ಒಂದು 25,000 ರೂಪಾಯಿ ಅಕೌಂಟ್ ಅಲ್ಲಿ ಒಂದು ಲಾಟಿಗೆ. ಓಕೆ, ಈಗ ಆಕ್ಚುಲ್ ಆಗಿ ನಮಗ್ ಬೇಕಾಗೋದ್ರಲ್ಲಿ ಇನ್ವಾಲ್ವ್ಮೆಂಟ್ ಒಂದು 7,500 10,000 ರೂಪಾಯಿ. ಓಕೆ, ಆದ್ರೆ 15,000 ರೂಪಾಯಿ ರಿಸರ್ವ್ ಫಂಡ್ ಇರ್ಬೇಕು. ಯಾವುದೇ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಮಾಡ್ಬೇಕಾದ್ರೂ 15,000 ರಿಸರ್ವ್ ಫಂಡ್ ಇದ್ರೆ ಮಾತ್ರ ಅವನಿಗೆ ಅಲ್ಲಿ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಸುಲಭ ಆಗುತ್ತೆ. ಇಲ್ದಿದ್ರೆ ಏನಾಗುತ್ತೆ, ಕರೆಕ್ಟ್ ನೆಕ್ ಟು ನೆಕ್ ಇಟ್ರೆ ಒಂದ್ ಸ್ವಲ್ಪ ಈಚೆ ಆಯ್ತು ಅಂದ್ರೆ ಒಂದ್ ನೆಕ್ಸ್ಟ್ ಡೇ ಕನ್ಫ್ಯೂಸ್ ಆಗ್ತಾನೆ. ಸೊ ನಾನ್ ಹೇಳೋದಕ್ಕೆ ಒಂದು ಸ್ವಲ್ಪ ಬಫರಿಂಗ್ 15,000 ಇರ್ಬೇಕು. ಅವ್ನು ಫಸ್ಟ್ ಕಲಿಬೇಕು. ಆದ್ಮೇಲಿಂದ ಒಂದ್ 25,000 ಇಟ್ಕೊಂಡ್ರೆ ಒಂದು ಲಾಟ್ ಅನ್ನು ಇಟ್ಕೊಂಡು ಅವನು ಅದನ್ನ ಟ್ರೈ ಮಾಡೋದು. ಸೊ ಅವಾಗಲ್ಲ ಆಗುವ ಅನುಭವ, ಅವನ ಸೈಕಾಲಜಿಕಲ್ ಬ್ಯಾರಿಯರ್ಸ್ ಇದೆಲ್ಲ ತಾನಾಗಿ ಅವನೊಳಗಿಂದ ಹೊರಗೆ ಬರ್ತಾ ಹೋಗುತ್ತೆ. ಸೊ ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ನಿಮ್ಮ ಕ್ವಶನ್ಸ್ ನೆಕ್ಸ್ಟ್ ಸ್ಟೆಪ್ ಅದೇ ಬರ್ತಾ ಇದೆ. ಸೊ ದಟ್ ಅದ್ರ ಬಗ್ಗೆ ಮಾತಾಡೋಣ. ಸೊ ಈಗ ಒಂದು ಶಾರ್ಟ್ ಬ್ರೇಕ್ ಕೊಡೋಣ. ಸರಿ ಸರ್. ಯಾಕೆಂದ್ರೆ ನಮಗೆ ಆಕ್ಚುಲಿ ಈ ವಿಷಯ ಮಾತಾಡ್ತಿರ್ಬೇಕಾದ್ರೆ ನಮಗೆ ಗೊತ್ತಿಲ್ಲದೆ ನಾವು ಇನ್ವಾಲ್ವ್ ಆಗ್ತೀವಿ. ಇನ್ನು ನಾನು ನಮ್ಮ ಸ್ನೇಹಿತರಿಗೆ ಇದು ಡ್ರೈ ಸಬ್ಜೆಕ್ಟ್ ಸರ್. ಆಪ್ಷನ್ಸ್ ಅನ್ನೋದು ಡ್ರೈ ಸಬ್ಜೆಕ್ಟ್. ಅರ್ಥ ಮಾಡಿಸ್ಬೇಕಂತ ಹೇಳಿದ್ರೆ ಈಗ ಅರ್ಥ ಮಾಡಿಸಿದ್ದು ನಾಟ್ ಈವನ್ 1%. ಅದು ತುಂಬಾ ಡೀಪ್ ಸಬ್ಜೆಕ್ಟ್. ಅದ್ರಲ್ಲಿ ಟೀಟಾ ವ್ಯಾಲ್ಯೂ ಮೇಲಿಂದ ನಿಮಗೆ ಡೆಲ್ಟಾ ವ್ಯಾಲ್ಯೂ ಎಲ್ಲ ಬಗ್ಗೆನೇ ಹೇಳ್ಬೇಕು. ಎಷ್ಟು ಕರಗುತ್ತೆ ಹೇಳ್ಬೇಕು, ಯಾಕೆ ಕರಗುತ್ತೆ, ಯಾವ ಸ್ಟ್ರೈಕ್ ಪ್ರೈಸ್ ಎಷ್ಟು ಕರಗುತ್ತೆ, ಯಾವ ಸ್ಟ್ರೈಕ್ ಪ್ರೈಸ್ ಅನ್ನ ಚೂಸ್ ಮಾಡ್ಬೇಕು, ಸುಮಾರು ವಿಷಯಗಳಿವೆ. ಒಂದೇ ಸಲ ಅದೆಲ್ಲ ಹಾಕಿ ಬಿಟ್ರೆ ಉಂಟಲ್ಲ, ಅದು ಕಡೆಗೆ ಏನಾಗುತ್ತೆ, ಬೌನ್ಸ್ ಬ್ಯಾಕ್ ಆಗುತ್ತೆ. ಅದ್ರ ಬದಲು ಈಗ ಒಂದು ಲೇಮನ್ ಲ್ಯಾಂಗ್ವೇಜ್ ಅಲ್ಲಿ, ಕಾಮನ್ ಪೀಪಲ್ ಮಾತಾಡೋ ಲ್ಯಾಂಗ್ವೇಜ್ ಅಲ್ಲಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಒಂದು ಅರ್ಥ ಮಾಡಿಸಿದೆ. ಸುಮಾರು ವಿಷಯಗಳಿವೆ. ಸೊ ನಾವು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಅದ್ರ ಬಗ್ಗೆ ಇನ್ನು ಸ್ವಲ್ಪ ಡೀಟೇಲ್ ಆಗಿ ಮಾಡೋಣ. ನಾನು ಯಾವಾಗ ಹೇಳಿದಾಗೆ 40 ನಿಮಿಷದ ಮೇಲಾದ್ರೆ ಆಟೋಮೆಟಿಕ್ ಆಗಿ ಬ್ರೈನ್ ಸ್ವಿಚ್ ಆಫ್ ಆಗುತ್ತೆ. ಅದು ಈ ಡ್ರೈ ಸಬ್ಜೆಕ್ಟ್ ಬೇಗ ಸ್ವಿಚ್ ಆಫ್ ಆಗುತ್ತೆ. ಸೊ ದಟ್ ಅವರು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಲಿ. ಸೊ ನಿಮಗೂ ಏನಾದ್ರು ಡೌಟ್ಸ್ ಗಳು ಕ್ರಿಯೇಟ್ ಆಗಿರ್ಬೋದು ಆಪ್ಷನ್ಸ್ ಬಗ್ಗೆ. ಆ ಡೌಟ್ಸ್ ಗಳಿದ್ರೆ ನೀವು ಕಮೆಂಟ್ ಅಲ್ಲಿ ತಿಳಿಸಿ, ಅಥವಾ ನಮ್ಮ ಟೆಲಿಗ್ರಾಮ್ ಚಾನೆಲ್ ಗಳಲ್ಲಿ ಅಲ್ಲಿ ಬಂದು ಡ್ರಾಪ್ ಮಾಡಿ ಮೆಸೇಜಸ್. ನಾವು ಅದಕ್ಕೆ ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀವಿ. ರಿಪ್ಲೈ ಮಾಡದೆ ಯಾವುದೇ ಕಾರಣಕ್ಕೂ ಇರೋದಿಲ್ಲ, ರೆಸ್ಪಾನ್ಸ್ ಕೊಟ್ಟೇ ಕೊಡ್ತೀವಿ. ಅಂಡ್ ಏನೇ ಒಂದ್ ರೀತಿ ಡೌಟ್ಸ್ ಗಳಿದ್ರು ಕ್ಲಿಯರ್ ಮಾಡ್ಕೊಂಡು ಕಾಲ್ ಮುಂದಿಡಿ. ಯಾಕೆ ಅಂತ ಹೇಳಿದ್ರೆ ಅದು ಬಹಳ ಮುಖ್ಯ. ಸೊ ರವಿ ಇಸ್ ಜಸ್ಟ್ ಎ ಮೀಡಿಯಂ. ಅವರು ನಮಗೆ ಟೂಲ್. ಅವ್ರ ಮುಖಾಂತರ ಬಾಕಿಯವರಿಗೆ ಗೈಡೆನ್ಸ್ ಆಗ್ತಾ ಇದಾರೆ ಅಷ್ಟೇ. ಸೊ ಅದನ್ನ ನೀವು ಅರ್ಥ ಮಾಡ್ಕೊಬೇಕು. ಸೊ ಅದ್ರ ಪ್ರಕಾರದಲ್ಲಿ ನೀವು ಇನ್ವಾಲ್ವ್ ಆದ್ರಿಂತಾದ್ರೆ ಖಂಡಿತವಾಗ್ಲೂ ಆಗುತ್ತೆ. ಕರ್ನಾಟಕದಲ್ಲಿ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿ ಇಷ್ಟು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದು ನಾನ್ ನೋಡಿಲ್ಲ. ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಇನ್ಸ್ಟಿಟ್ಯೂಟ್ ಒಳಗೆ ಕ್ಲಾಸ್ ರೂಮ್ ಒಳಗೆ ಪಾಠ ಮಾಡ್ತಾರೆ. ಆ ಕ್ಲಾಸ್ ರೂಮ್ ಒಳಗೆ ಪಾಠ ಮಾಡಿದ್ರೆ ಎಷ್ಟು ಅರ್ಥ ಮಾಡ್ಸಕ್ಕಾಗುತ್ತೆ ಒಂದ್ ದಿವಸದಲ್ಲಿ, ಅಷ್ಟನ್ನೇ ಮಾಡಿ ಹೋಗ್ತಾರೆ. ಒಂದ್ ದಿವಸದಲ್ಲಿ ನಾವು ಇನ್ನೂ ಬೇಸಿಕ್ಸೇ ಮುಗ್ದಿಲ್ಲ, ಇನ್ನು ಮೇನ್ ಟಾಪಿಕ್ ಬರ್ಲೇ ಇಲ್ಲ, ಆದ್ರೇನೆ ಇದು ಇಷ್ಟು ಹೋಗಿದೆ ಅಂದ್ರೆ ಲೆಕ್ಕ ಹಾಕಿ ಇನ್ನು ತಿಳ್ಕೊಳಕ್ ಎಷ್ಟು ವಿಷಯ ಇದೆ. ಆಮೇಲೆ ಆಯ್ತು, ಈಗ ಬೇಸ್ ರೆಡಿ ಆಗದೆ ಮನೆ ಕಟ್ಟಕ್ ಆಗಲ್ಲ, ಬೇಸ್ಮೆಂಟೇ ಗಟ್ಟಿ ಆಗ್ತಾ ಇಲ್ಲ ಇನ್ನು. ಅದಾದ್ಮೇಲೆ ಆಯ್ತು ಮನೆ ಕಟ್ಲಿಕ್ಕೆ. ಅಂತದ್ರಲ್ಲಿ ಒಂದು ದಿವಸದಲ್ಲಿ ಕ್ಲಾಸ್ ಮಾಡ್ತೀವಿ ಅಂತೆಲ್ಲ ಹೇಳ್ಕೊಡೋದ್ರಲ್ಲಿ ಏನು ಅರ್ಥವೂ ಇಲ್ಲ. ಸೊ ಗಡಿಬಿಡಿ ಮಾಡಬೇಡಿ, ಯಾಕಂದ್ರೆ ಟೈಮ್ ಇದೆ. ಸೊ ಸಮಾಧಾನದಲ್ಲಿ ಕೇಳಿ, ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡದೆ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.